ಭೂಮಂಡಲವನ್ನೇ ಆಳ್ತಕ್ಕಂತಹ ಭೂವರಹ ಸ್ವಾಮಿ. ಲಕ್ಷದಷ್ಟು ಸಮಸ್ಯೆ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡ್ತಕ್ಕಂಥ ಭೂವರಹ ಸಾಲಿಗ್ರಾಮ. ಕಂಡು ಕೇಳರಿಯದಂತಹ ವಿಶೇಷವಾದ ಸಾಲಿಗ್ರಾಮ, ಸುಮಾರು 55 kg ತೂಕ ಭಾರ ಇರ್ತಕ್ಕಂತಹ ವಿಶೇಷವಾದಂತಹ ಬೃಹತ್ ಮಟ್ಟದ ಸಾಲಿಗ್ರಾಮ. ಇದೇ ಬರ್ತಕ್ಕಂತಹ 13/6/2023ರಿಂದ 23/6/2023ರವರೆಗೆ ಸ್ವಾಮಿಯ ದರ್ಶನ ನಿಮಗಾಗಿ ನಮ್ಮ ಮಹರ್ಷಿ ಮಂದಿರದಲ್ಲಿ ಪ್ರತಿನಿತ್ಯ ಸೇವೆ. ಹನ್ನೊಂದು ದಿವಸವೂ ಕೂಡ ಪೂಜಾನುಷ್ಠಾನ ಇರುತ್ತೆ. ಆ ಪೂಜಾನುಷ್ಠಾನಕ್ಕೆ ತಾವು ಕೂಡ ತಪ್ಪದೆ ಭಾಗಿಯಾಗಿ ಅಂತ ಹೇಳ್ತಾ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ಲಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ಒಂದು ರುಚಿ ಅಂದರೆ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ. ಆಹಾ, ಪುಳಿಯೋಗರೆ ಮಸಾಲ, ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ ಅಂತಲೇ ಹೇಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುವಿನ ಆರಾಧನೆ ಒಂದು ಕಡೆ ಆದರೆ, ಅದರಲ್ಲೂ ಮಹೇಶ್ವರನ ಪುತ್ರ, ಅಗ್ರಗಣ್ಯನೂ ಆಗಿರ್ತಕ್ಕಂಥ, ಆದಿಪೂಜಿತನೂ ಆಗಿರ್ತಕ್ಕಂಥ ಮಹಾಗಣಪತಿಯ ವಿಶೇಷ ಪೂಜಾನುಷ್ಠಾನ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನೆರವೇರಿಸ್ತಕ್ಕಂಥವ್ರು ಇದ್ದೇವೆ. ಸಂಕಷ್ಟಹರ ಗಣಪತಿ ಯಾರಲ್ಲಿ ಎಂಥದೇ ಸಂಕಷ್ಟಗಳಿರಲಿ, ಎಂಥದೇ ದುಃಖ ದುಮ್ಮಾನಗಳಿರಲಿ, ಪ್ರತಿಯೊಂದನ್ನೂ ಕೂಡ ಹರಿಸ್ತಕ್ಕಂಥವನೇ ಸಂಕಷ್ಟಹರ ಮಹಾಗಣಪತಿ. ನೋಡಿ, ತಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಚುಟುಕಾಗಿರ್ತಕ್ಕಂಥ ಸಂದೇಶವನ್ನು ನಾನು ನಿಮಗೆ ಕೊಡ್ತೀನಿ. ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣು ತಿರುಮಲ ತಿರುಪತಿ ಶ್ರೀನಿವಾಸ ಜಗದೊಡೆಯ ಇವತ್ತಿನ ದಿವಸ ಧನ ಸಂಪಾದನೆ, ಆ ಒಂದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅತಿಯಷ್ಟು ಶ್ರೇಷ್ಠ, ಅತಿಯಷ್ಟು ಶ್ರೀಮಂತ ದೇವರಲ್ಲಿ ಶ್ರೀನಿವಾಸ ಭಗವಂತ ಪ್ರಥಮ ಸ್ಥಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾನೆ. ಆ ಭಗವಂತ ಇವತ್ತಿನ ದಿವಸ ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಶ್ರೀಮಂತಿಕೆ ಕೊಟ್ಟಿದ್ದಾನೆ. ಏನಪ್ಪ, ಪ್ರತಿಯೊಬ್ಬ ಜೀವರಾಶಿಗೂ ಕೂಡ ಒಂದು ಶ್ರೀಮಂತಿಗೆ ಇದೆ. ನನಗೂ ಕೂಡ ಶ್ರೀಮಂತಿಗೆ ಇದೆ, ತಮಗೂ ಕೂಡ ಶ್ರೀಮಂತಿಗೆ ಇದೆ. ನೋಡಿ, ಇಡೀ ಭೂಮಂಡಲ ಪ್ರಪಂಚ ಎಷ್ಟು ದೊಡ್ಡದಾಗಿದೆ, ಆದರೆ ನಮ್ಮ ನೇತ್ರಗಳು ಬಹಳ ಚಿಕ್ಕದಾಗಿದೆ. ಇಷ್ಟು ಸಣ್ಣದಾಗಿರ್ತಕ್ಕಂಥ, ಬಹಳ ಚಿಕ್ಕದಾಗಿರ್ತಕ್ಕಂಥ ನಮ್ಮ ದೇಹದ ಅಂಗಾಗಳಲ್ಲಿ ಬಹಳಷ್ಟು ಚಿಕ್ಕದಾಗಿರ್ತಕ್ಕಂಥ ಒಂದು ದೇಹದ ಒಂದು ಭಾಗ ಅಂದರೆ ಅದೇ ನೇತ್ರ. ಆದರೆ ಆ ನೇತ್ರದಿಂದ ಇಡೀ ಪ್ರಪಂಚ ಭೂಮಂಡಲವನ್ನೇ ನಾವು ನೋಡ್ಬೋದು. ನಮಗೆ ಬಾಯಿ ಕೊಟ್ಟಿದ್ದಾನೆ, ಒಂದು ಶಬ್ದ ಸೃಷ್ಟಿ ಮಾಡ್ಬೋದು. ನಮಗೆ ಕಿವಿ ಕೊಟ್ಟಿದ್ದಾನೆ, ಸುಮಧುರವಾಗಿರ್ತಕ್ಕಂಥ ಶಬ್ದವನ್ನು ಶ್ರವಣಿಸ್ಬೋದು. ಒಂದು ಒಳ್ಳೆ ಮನಸ್ಸನ್ನು ಕೊಟ್ಟಿದ್ದಾನೆ, ಹೃದಯವನ್ನು ಕೊಟ್ಟಿದ್ದಾನೆ, ಪ್ರೀತಿ ಬಾಂಧವ್ಯವನ್ನು ಸೆಳಿಬೋದು. ನಮ್ಮ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ. ಬಹಳ ವಿಶೇಷವಾಗಿ ಎಂಥದೇ ಕಷ್ಟ ಕಾರ್ಪಣ್ಯಗಳ ಸಮಯ ಬಂದ್ರೂ ಕೂಡ ಚಿಟಿಕೆ ಹೊಡೆಯೋಷ್ಟರಲ್ಲಿ ಹೀಗೆ ಸರಿಸ್ಬೋದು. ಅದನ್ನು ಎಷ್ಟು ಶ್ರೀಮಂತಿಗೆ ಇದೆ. ನಮ್ಮ ದೇಹದಲ್ಲಿ ನಮಗೆ ಕೈಗಳನ್ನು ಕೊಟ್ಟಿದ್ದಾನೆ, ಭೂಮಿಯ ಆಳದವರೆಗೂ ಅಗದು ನೀರನ್ನು ತೆಗಿಬೋದು. ನಮ್ಮ ಕಾಲುಗಳನ್ನು ಕೊಟ್ಟಿದ್ದಾನೆ, ಎಂತಹ ದುರ್ಗಮ ಪರ್ವತವಾದ್ರೂ ಕೂಡ ಅದನ್ನು ನಾವು ಈಸಿಯಾಗಿ ಹತ್ತಬೋದು. ಇಂತಹ ಶ್ರೀಮಂತಿಗೆಯನ್ನು ಕೊಟ್ಟಿದ್ದಾನೆ. ನಾವೇನಕ್ಕೆ ಅಂದ್ಕೊಳ್ಬೇಕು ನಮ್ಮ ಹತ್ರ ಏನೂ ಇಲ್ಲ ಅಂತ.
ನಮ್ಮ ಹತ್ರ ಎಲ್ಲವೂ ಇದೆ, ಭಗವಂತ ನಮ್ಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಆದರೆ ಕೆಲವೊಂದು ಬಾರಿ ಯೋಚನೆ ಮಾಡಿದಾಗ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದಷ್ಟು ವಿಚಾರಗಳನ್ನು ಕಿತ್ಕೊಂಡು ಬಿಡ್ತಾನೆ. ಅದ್ರ ಬಗ್ಗೆ ನಮ್ಮ ಮಾತು ಬೇಡ. ಆದರೆ ನಮ್ಗಿರ್ತಕ್ಕಂಥದ್ದನ್ನು ನಾವು ಪ್ರೀತಿಯಿಂದ ಸ್ವಾಗತಿಸಬೇಕು. ನಾವು ಹೇಗೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ಪ್ರೀತಿಯಿಂದ ಸ್ವಾಗತಿಸಬೇಕು, ಅದೇ ರೀತಿ ಇವತ್ತಿನ ದಿವಸ ಗಣಪತಿಯ ಪೂಜಾನುಷ್ಠಾನದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರೂಜಿಯವರು ಕೂಡ ನಮಗೆ ತಿಳಿಸ್ಕೊಡ್ಬೇಕಲ್ವಾ? ಹಾಗಿದ್ರೆ ಇನ್ನು ತಡ ಮಾಡೋದು ಬೇಡ, ಗುರುಜಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಆಗಿರತಕ್ಕಂಥ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು ಆಗಿರತಕ್ಕಂಥ ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು, ನನ್ನ ತಂದೆಯವರು, ನಿಮ್ಮೆಲ್ಲರ ಪ್ರೀತಿಯ ಗುರುಗಳನ್ನು ಆದರದಿಂದ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಸಂಕಷ್ಟರ ಮಹಾಗಣಪತಿಯ ಶುಭ ದಿನದಂದು ಸರ್ವರಿಗೂ ಸಕಲರಿಗೂ ಸಹಿತ ಗಣಪನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಗಣಾನಾನ್ತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನ ಶೃಣ್ವನ್ನೋ ತಬಿಸ್ಸೇದ ಸಾಧನಂ. ಓಂ ನಿಶಸೇ ಏದ ಗಣಪತೆ ಗಣೇಶತ್ವಾಮಾ ವಿರ್ವಃ ಪ್ರಥಮಂ ಕವೇನಾಂ ನರತೆ ತತ್ರಿಯತೆ ಕಿಂಚನಾರೇ ಮಹಾಮರ್ಗಂ ಭಗವನ್ ಚಿತ್ರಮಚ್ಚಾತ್. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತು. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಆದಿಪೂಜಿತನು ಅಗ್ರಗಣ್ಯನೂ ಆದಂತಹ ಗಣಪನಿಗೆ ಸೃಷ್ಟಿಯಲ್ಲಿ ಇಂಥದ್ದೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಶಿವಪಾರ್ವತಿಯರಿಬ್ಬರೂ ಸಹಿತ ಕೈಲಾಸದಲ್ಲಿ ಕೂತು ನನ್ನ ಮಗನಿಗೆ ಒಂದು ಗಣಾಧ್ಯಕ್ಷದ ಒಂದು ಸ್ಥಾನವನ್ನು ಕಲ್ಪಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಾಗ ಅಣ್ಣ ತಮ್ಮಂದಿರಿಬ್ಬರೂ ಸಹಿತ ಸುಬ್ರಹ್ಮಣ್ಯೇಶ್ವರ ಗಣಪತಿ ಇಬ್ಬರನ್ನು ಕರೆದು ಇಬ್ಬರನ್ನೂ ತೊಡೆ ಮೇಲೆ ಕೂಡಿಸ್ಕೊಂಡು ಶಿವಪಾರ್ವತಿಯರು ಹೇಳ್ತಾರೆ, ನೋಡಪ್ಪ, ನಿನ್ನ ಅಣ್ಣನಾದಂತಹ ಗಣಪನಿಗೆ ಗಣಾಧ್ಯಕ್ಷ ಎಂಬತಕ್ಕಂತಹ ಸ್ಥಾನವನ್ನು, ಆ ಒಂದು ವಿಶೇಷವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ನಿನ್ನ ತಂದೆಯವರು ಕೊಡಬೇಕು ಅಂತಿದ್ದಾರೆ. ಅದಕ್ಕಾಗಿ ನೀನು ಅವ್ರ ಜೊತೆಯಲ್ಲಿದ್ದು ಅಣ್ಣನಿಗೆ ಎಲ್ಲ ಥರ ಸಹಕಾರ ಮಾಡಿ ಆತ ಗಣಾಧ್ಯಕ್ಷನಾಗಿ, ಗಣಗಳಿಗೆ ಅಧ್ಯಕ್ಷನಾಗಿ, ಆದಿಪೂಜಿತನಾಗಿ ಎಲ್ಲ ಕಾಯಕಗಳಲ್ಲೂ ತಾನು ಮಾಡುವಂತಹ ಕೆಲಸದಲ್ಲಿ ನಿನ್ನ ಸಹಕಾರವೂ ಇರಲಿ ಅಂಥೇಳಿ ತಾಯಿ ಮುದ್ದಾಗಿ ತನ್ನ ಪುತ್ರನಿಗೆ ಅಂದರೆ ಸುಬ್ರಹ್ಮಣ್ಯೇಶ್ವರನಿಗೆ ಹೇಳ್ತಾರೆ. ಹೇಳುವಾಗ ಅಣ್ಣ ತಮ್ಮಂದಿರಿಬ್ಬರೂ ಮುಂದಿದ್ದಾಗ ಸಂತೋಷದಿಂದ ಒಪ್ಕೊಳ್ತಾನೆ ಸುಬ್ರಹ್ಮಣ್ಯೇಶ್ವರ. ಸಂತೋಷದಿಂದ ಒಪ್ಕೊಳ್ತಾನೆ. ಅಣ್ಣನಿಗೆ ಅಗ್ರಜನಾದ್ನಲ್ಲ, ಜೊತೆಗೆ ಅಣ್ಣನಿಗೆ ಸಿಕ್ಕಂಥ ಸ್ಥಾನಮಾನದಿಂದ ನನಗಂತೂ ಬಹಳ ಸಂತೋಷ ಅಂತ ಹೇಳ್ತಾನೆ. ನೋಡಿ, ತಂದೆ ತಾಯಿ ಮುಂದೆ ನಿಂತು ಒಬ್ಬ ಮಗನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಿದ್ದೇನೆ, ಈ ಜವಾಬ್ದಾರಿ ಕಾಯಕವನ್ನು ಮಾಡುವಾಗ ನೀನೂ ಜೊತೆಯಲ್ಲಿ ನಿಂತು ಅಣ್ಣನಿಗೆ ಸಹಾಯ ಮಾಡು ಅಂತ ಹೇಳಿದಾಗ ತಂದೆ ತಾಯಿ ಮುಂದೆ ನಮ್ರತೆಯಿಂದ ತಲೆ ಬಗ್ಗಿಸಿ ನಾನು ಎಲ್ಲ ಕಡೆಯಿಂದಲೂ ನನ್ನ ಕಡೆಯಿಂದ ಸಾಧ್ಯವಾದಷ್ಟು ನಾನು ಅಣ್ಣನ ಜೊತೆಯಲ್ಲಿದ್ದು ಅಣ್ಣನಿಗೆ ಬೇಕಾದಂಥ ಯಶಸ್ಸಿಗೆ ದಾರಿ ಆಗ್ತೀನಿ, ಅಣ್ಣ ಮಾಡುವ ಕೆಲಸದಲ್ಲಿ ನಾನೂ ಭಾಗಿಯಾಗ್ತೀನಿ ಅಂತ ಸುಬ್ರಹ್ಮಣ್ಯೇಶ್ವರ ಅಂದು ಹೇಳ್ತಾನೆ. ಅದಾದ ಸ್ವಲ್ಪ ದಿವಸ ಇನ್ನೇನು ಆ ಕಾರ್ಯಕ್ರಮ ಬಂದೇ ಬಿಡುತ್ತೆ. ವಿಶೇಷವಾಗಿ ವಿನಾಯಕನಿಗೆ ಅಗ್ರಗಣ್ಯ ಎಂಬತಕ್ಕಂಥ ಗಣಾಧ್ಯಕ್ಷ ಎಂಬತಕ್ಕಂಥ ಬಿರುದಾಂಕಿತವನ್ನು ಕೊಟ್ಟು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿ ಆ ವಿಶೇಷವಾಗಿ ಕೈಲಾಸ, ವೈಕುಂಠ, ಬ್ರಹ್ಮಲೋಕ ಎಲ್ಲರೂ ಕರೆಸ್ಬೇಕಲ್ವ. ಯಾಕೆಂದರೆ ಇದು ಇವತ್ತು ನೆನ್ನೆ ಪದ್ಧತಿ ಅಲ್ಲ. ಒಂದು ಅಧಿಕಾರ ಪದಗ್ರಹಣ ಮಾಡತಕ್ಕಂಥದ್ದು, ಅಧಿಕಾರವನ್ನು ಕೊಡಬೇಕಾದ್ರೆ ಅಧಿಕಾರ ಕೊಡುವಂಥ ಕಾಲ ಎಲ್ಲರೂ ಬಂದು ಸೇರಬೇಕು, ಎಲ್ಲರೂ ಹರಿಸಿ ಆಶೀರ್ವದಿಸಬೇಕು, ಎಲ್ಲರ ಅನುಭವದ ಮಾತನ್ನು ಅಲ್ಲಿ ಹಂಚ್ಕೊಳ್ಬೇಕು ಎಂಬತಕ್ಕಂಥದ್ದು ಇವತ್ತಿನ ಮಾತಲ್ಲ, ಇದು ಹಿಂದಿನ ಮಾತು, ಹಿಂದಿನಿಂದಲೂ ಇರತಕ್ಕಂಥದ್ದೇ. ದೇವಾನುದೇವತೆಗಳ ಕಾಲದಿಂದಲೂ ಅಗ್ರಗಣ್ಯನೂ ಆದಿಪೂಜಿತನೂ ಗಣಪನಿಗೆ ಅಂದು ಈ ಒಂದು ಅಧಿಕಾರವನ್ನು ಕೊಡಬೇಕಾದ್ರೆ ಅಗ್ರಗಣ್ಯ ಎಂಬತಕ್ಕಂಥದ್ದು, ಗಣಾಧ್ಯಕ್ಷ ಎಂಬತಕ್ಕಂಥದ್ದು, ಗಣಗಳಿಗೆ ಅಧ್ಯಕ್ಷ ಎಂಬತಕ್ಕಂಥದ್ದು, ಆ ಕಾಯಕಕ್ಕೆ ಆತನ ವ್ಯವಸ್ಥೆ ಮಾಡಬೇಕಾದ್ರೆ ಅದಕ್ಕೊಂದು ಮುಹೂರ್ತ ಅಂತ ಮಾಡ್ತಾರೆ. ಆ ಮುಹೂರ್ತ, ಮಾತಿಗೂ ಮುಹೂರ್ತಕ್ಕೂ ಮಧ್ಯ ಒಂದು 9 ದಿವಸ ಸಮಯ ಸಿಕ್ಕಂಗಾಯಿತು. ಆ 9 ದಿವಸದಲ್ಲಿ ಆದಂತಹ ಒಂದಷ್ಟು ಪರಿವರ್ತನೆಗಳಿದೆಯಲ್ಲ, ಅಬ್ಬಾ ತಿಳ್ಕೊಳ್ಳೇಬೇಕದನ್ನು. ಕೂತ್ಕೊಳ್ಳಿ, ಮಾತಾಡೋಣ. ಇನ್ನು ಬಹಳ ವಿಶೇಷವಾಗಿ ಈಗ ತಾನೇ ಅದ್ಭುತವಾಗಿರ್ತಕ್ಕಂಥ ಒಂದು ದೃಶ್ಯವನ್ನು ನೋಡಿದ್ರಿ ತಾವೆಲ್ಲರೂ ಕೂಡ. ಆ ಒಂದು ಲಕ್ಷ್ಮೀ ಭೂವರಾಹ ಸ್ವಾಮಿಯ
ಅದ್ಭುತವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲಾಮೂರ್ತಿನ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ರಿ. ಹೌದು, ಇದೇ ಬರ್ತಕ್ಕಂಥ 13ನೇ ತಾರೀಕಿನಿಂದ 23 ತಾರೀಕುವರೆಗೂ ಕೂಡ ಸತತವಾಗಿ 11 ದಿನಗಳ ಕಾಲ ನಿಮ್ಮ ಪ್ರೀತಿಯ ಸಾನ್ನಿಧ್ಯ ಮಹರ್ಷಿ ಮಂದಿರದಲ್ಲಿ ತಮ್ಮೆಲ್ಲರಿಗೂ ಕೂಡ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ, ಏರ್ಪಾಡು ಮಾಡಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ವ್ಯವಸ್ಥೆ ಇದೆ, ಪ್ರಸಾದದ ವಿತರಣೆಯ ವ್ಯವಸ್ಥೆಯೂ ಕೂಡ ಇದೆ. ತಾವೆಲ್ಲರೂ ಬರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತವನ್ನು ಮನಸ್ಫೂರ್ತಿಯಾಗಿ ನಾವು ನಿಮ್ಮೆಲ್ಲರಿಗೂ ಕೂಡ ಕೋರ್ತಾ ಇರ್ತಕ್ಕಂಥವ್ರು ಇದ್ದೀವಿ. ಹೌದು, ಮತ್ತೊಂದು ಸಂದೇಶ ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಬರ್ಬೋದು. ಗುರುಗಳೇ, ಅವತ್ತಿನ ದಿವಸ ಬಹಳ ವಿಶೇಷವಾಗಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಲಕ್ಷ ಮೋದಕ ಹವನವೂ ಕೂಡ ಇದೆ ಅಂತ ಹೇಳ್ತಾ ಇದ್ರಲ್ವ. ಹೌದು, 13ನೇ ತಾರೀಕು ಬೆಳಗ್ಗಿನ ಕಾಲದಲ್ಲಿ ಆ ಒಂದು ಮುಂಜಾನೆಯ ಸಮಯದಲ್ಲಿ ಬಹಳ ವಿಶೇಷವಾಗಿ 13ನೇ ತಾರೀಕು ಮಂಗಳವಾರ ಬೆಳಗ್ಗಿನ ಸಮಯದಲ್ಲಿ ಘಾಟಿ ಕ್ಷೇತ್ರದಲ್ಲಿ ಲಕ್ಷ ಮೋದಕ ಹವನ ಗಣಪತಿ ಹವನವನ್ನು ನಡೆಸ್ತಾ ಇರತಕ್ಕಂಥವ್ರಿದ್ದೀವಿ. ಅದಾದ ಮೇಲೆ ಸತತವಾಗಿ ನನಗೆ ಗೊತ್ತಿರುವ ಪ್ರಕಾರ 2 ಗಂಟೆ ನಂತರ ಪ್ರತಿಯೊಬ್ಬರಿಗೂ ಕೂಡ ಆಶ್ರಮದಲ್ಲಿ ದರ್ಶನದ ವ್ಯವಸ್ಥೆ ಇರುತ್ತೆ. ತಾವೆಲ್ಲರೂ ಕೂಡ ಬರ್ಬೋದು. ಅವತ್ತಿನ ದಿವಸ ಸಂಜೆ 4:15 ನಂತರ ರಾಹುಕಾಲ ಆದ ನಂತರ ತಾವೆಲ್ಲರೂ ಕೂಡ ಆಶ್ರಮಕ್ಕೆ ಬರಬಹುದು. ಬಹಳ ವಿಶೇಷವಾಗಿರತಕ್ಕಂಥ ಸಾಲಿಗ್ರಾಮದ ದರ್ಶನವನ್ನು ಪಡ್ಕೊಳ್ಬೋದು, ಪ್ರಸಾದವನ್ನು ಸ್ವೀಕರಿಸಬಹುದು ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳು ಗಣಪತಿಗೆ ಅಗ್ರಗಣ್ಯ ಸ್ಥಾನ ಯಾವ ರೀತಿ ಸಿಕ್ತು, ಯಾವಾಗ ಸಿಕ್ತೋ ಆ ಅಧಿಕಾರವನ್ನು ಯಾವ ರೀತಿ ಸಿದ್ಧಪಡಿಸ್ಕೊಂಡ್ರು ಎಂಬತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಆ ಒಂದು ಕಥೆಯನ್ನು ನಾನು ಕೂಡ ಕೇಳಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೇನೆ. ಗುರುಗಳೇ, ಕಥೆಯನ್ನು ಮುಂದುವರಿಸೋಣ. ಖಂಡಿತ. ಹಾಗೆ ಅಣ್ಣ ತಮ್ಮಂದರನ್ನು ಜೊತೆಯಲ್ಲಿ ಕೂಡಿಸ್ಕೊಂಡು ನಿಮಗೆ ಅಂದರೆ ಗಣಪನಿಗೆ ವಿಶೇಷವಾದಂಥ ಅಗ್ರಗಣ್ಯ ಸ್ಥಾನವನ್ನು ಕೊಡಬೇಕು ಅಂತ ಶಿವಪಾರ್ವತಿಯರು ಸುಬ್ರಹ್ಮಣ್ಯೇಶ್ವರ ಮತ್ತು ಗಣಪನ ಇಬ್ಬರು ಸಮ್ಮುಖದಲ್ಲಿ ಮಾತಾಡ್ತಾರೆ. ಮಾತಾಡುವಾಗ ಸಂತೋಷವಾಗಿ ಒಪ್ಕೊಳ್ತಾನೆ ಸುಬ್ರಹ್ಮಣ್ಯೇಶ್ವರ ಸಂತೋಷವಾಗಿ ಒಪ್ಕೊಳ್ತಾನೆ. ಅಣ್ಣನಿಗಿಂತ ಒಂದು ಸ್ಥಾನ ಸಿಕ್ಕಿದ್ದು ನಮಗೆ ಬಹಳ ಸಂತೋಷ. ಮುಂದಿನ ಸಹಕಾರ, ನನ್ನ ಸಹಕಾರ ಸಂಪೂರ್ಣವಾಗಿ ಅಣ್ಣನಿಗೆ ಏನು ಬೇಕಾದರೂ ನಾನು ಕೊಡ್ತೀನಿ. ನಾನು ಯಥಾಶಕ್ತಿ ನನ್ನ ಕೈಲಾದಷ್ಟು ನಾನು ಅಣ್ಣನ ಜೊತೆಯಲ್ಲೇ ಇದ್ದು ನಾನು ಈ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಮಧ್ಯೆ ಒಂದು 9 ದಿವಸ ಸಮಯ ಸಿಕ್ತಲ್ಲ, ಅಲ್ಲಿ ನೋಡಿ ವ್ಯತ್ಯಾಸಗಳು ಶುರುವಾಯಿತು. ಸುಬ್ರಹ್ಮಣ್ಯೇಶ್ವರ ಅವತ್ತಿನ ಕಾಯಕ ಮುಗಿಸಿ ನಂತರ ತನ್ನ ಆಟಪಾಠಕ್ಕೆ ಹೊರಗಡೆ ಬರ್ತಾನೆ. ಅಲ್ಲಿ ಆ ಒಂದು ಗಣಗಳೆಲ್ಲ ಅಂದರೆ ಸುಬ್ರಹ್ಮಣ್ಯೇಶ್ವರನಾಗಿ ಆತನಿಗೇ ಬೇಕಾಗಿರ್ತಕ್ಕಂಥ ಒಂದಷ್ಟು ಗಣಗಳು ಮತ್ತು ಕೈಲಾಸ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ, ಅಣ್ಣನಿಗೆ ದೇಹದಾಢ್ಯ ಇದೆ. ಅಂದರೆ ಗಣಪರಿಗೆ ದೇಹ ದೊಡ್ಡದು, ಆಹಾರ ಎಷ್ಟು ಕೊಟ್ಟರೂ ಸಾಕಾಗೋದಿಲ್ಲ. ಹೀಗಿರಬೇಕಾದ್ರೆ ನಿನ್ನಲ್ಲಿರ್ತಕ್ಕಂಥ ಆ ಸೌಂದರ್ಯ, ನಿನ್ನ ಮಾತು, ನಿನ್ನ ವೇಗ ಇದೆಲ್ಲವೂ ನೋಡಿದ್ರೆ ಅಗ್ರಗಣ್ಯ ನೀನ್ಯಾಕೆ ಆಗಬಾರ್ದು ಅಂತ ಸಣ್ಣದಾಗಿ ಗೊತ್ತಿದ್ದೋ ಗೊತ್ತಿಲ್ದಿರೋ ಒಂದಿಷ್ಟು ಕಿವಿಗೆ ವಿಚಾರಗಳನ್ನು ಮುಟ್ಟಿಸ್ತಾರೆ ಸುಬ್ರಹ್ಮಣ್ಯೇಶ್ವರನಿಗೆ. ಅಧಿಕಾರ ಎಂಬತಕ್ಕಂಥದ್ದಿದೆಯಲ್ಲ, ಅದು ಒಂದು ದಾಹ ಇದ್ದಂಗೆ. ಆಗ ಸುಬ್ರಹ್ಮಣ್ಯೇಶ್ವರನಿಗೆ ಈ ಮಾತನ್ನು ಹೇಳ್ತಕ್ಕಂಥದ್ದು ನಿಜವಾದ ನಂದಿ ಅಲ್ಲ, ನಂದಿಯ ರೂಪದಲ್ಲೇ ಇಬ್ಬರ ಮಧ್ಯದಲ್ಲಿ ಕಲಹವನ್ನು ಹುಟ್ಟುಹಾಕ್ಲಿಕ್ಕೋಸ್ಕರನೇ ಇನ್ನೊಬ್ಬರ ಸೃಷ್ಟಿಯಾಗತ್ತೆ. ಯಾವತ್ತೂ ಒಂದು ವಿಚಾರ ತಿಳ್ಕೊಳ್ಳಿ, ಒಂದು ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ ಇದೆ, ನಗುಮುಖ ಇದೆ, ಅಲ್ಲಿ ಬಾಂಧವ್ಯ ಇದೆ ಅಂದರೆ ಆ ಬಾಂಧವ್ಯವನ್ನು ಹೊಡಿಲಿಕ್ಕೆ ಒಂದು ರಾಕ್ಷಸ ಅಲ್ಲಿ ಬಂದೇ ಬರ್ತಾನೆ. ಒಂದು ರಾಕ್ಷಸತ್ವ ಅವತ್ತು ದೇವತೆಗಳ ಕಾಲದಿಂದ ಇವತ್ತಿನವರೆಗೂ ಸಾಕಷ್ಟು ಕುಟುಂಬಗಳಲ್ಲಿ ನೀವು ನೋಡಿದ್ದೀರಿ. ಅಣ್ಣ ತಮ್ಮಂದರ ಬಾಂಧವ್ಯ ಹೇಗಿರುತ್ತೆ ಅಂದರೆ ಅದು ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆದರೆ ಅಲ್ಲೊಬ್ಬರು ಎಂಟ್ರಿ ಆಗ್ತಾರೆ ರಾಕ್ಷಸರು. ಇಬ್ಬರ ಮಧ್ಯದಲ್ಲಿ ಹುಳಿ ಹಿಂಡುವಂಥ ಕೆಲಸ ಮಾಡ್ತಾರೆ. ಅವರಲ್ಲಿ ಒಂದು ದಿವಸಕ್ಕೂ ಸಹಿತ ಒಂದು ಕನಿಷ್ಠ ಪಕ್ಷ ಒಂದು ಶರ್ಟ್ ತಂದರೆ ತುಂಬ ಚೆನ್ನಾಗಿದೆ ಅಂದರೆ ಅಣ್ಣ ನೀನು ಹಾಕ್ಕೊ ಅಂತಾನೆ, ತಮ್ಮ ನೀನು ಹಾಕ್ಕೊ ಅಂತ ಹೇಳ್ತಾನೆ. ಅಣ್ಣ ತಮ್ಮಂದಿರಿಬ್ಬರೂ ಸಹಿತ ಒಂದು ಶರ್ಟನ್ನು ಇವತ್ತು ನಾನು ನಾಳೆ ನೀನು ಅಂತ ಹಾಕ್ಕೊಳ್ತಾ ಇರ್ತಾರೆ. ಆದರೆ ಮಧ್ಯದಲ್ಲಿ ಒಬ್ಬರು ಪ್ರವೇಶ ಆಗ್ತಾರಲ್ಲ, ಅವ್ರು ಬಂದು ಹೇಳ್ತಾರೆ, ಆತ ಹಾಕ್ಕೊಂಡಿರ್ತಕ್ಕಂಥ ಶರ್ಟ್ ನೀವು ಹಾಕ್ಕೊಂಡ್ರೆ ನಿಮಗೆ ಬೆಲೆ ಇರುತ್ತಾ ಅಂತ ಹೇಳ್ತಾರೆ. ಅಣ್ಣ ತಮ್ಮಂದರಲ್ಲಿ ಯಾವ ಬೆಲೆನಪ್ಪ? ಆದರೆ ಆ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಒಂದು ಹುಳಿ ಹಿಂಡುವಂಥ ಕಾಯಕವನ್ನು ಮಾಡುವಂತಹವರು ಸಾಕಷ್ಟು ಜನ ಇದ್ದಾರೆ. ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ. ಯಾಕೆಂದರೆ ದಿನ ಬೆಳಗಾದರೆ ನನ್ನ ಹತ್ರ ಬರೋ ಫೋಟೋಗಳು ಮತ್ತು ಬರ್ತಕ್ಕಂಥ ಚಕ್ಷುರ್ಮತಿಗೆ ಸಂಬಂಧಪಡ್ತಕ್ಕಂಥದ್ದು ಕಾಗದಗಳು ಇವೆಲ್ಲನೂ ಅದರಲ್ಲಿ ಇಂಥ ವಿಚಾರಗಳೆಲ್ಲ ಬರ್ತಾ ಇರುತ್ತೆ. ಹಾಗೆ ಕೈಲಾಸದಲ್ಲಿ ಅಲ್ಲಿ ನೋಡಿ ಭಗವಂತನ ಸಾನ್ನಿಧ್ಯದಲ್ಲೂ ಇದು ತಪ್ಪಿದ್ದಲ್ಲ. ಹಾಗೆ ಸುಬ್ರಹ್ಮಣ್ಯೇಶ್ವರನಿಗೆ ಆ ನಂದಿಯ ರೂಪದಲ್ಲಿ ಬಂದು ಕಿವಿಯಲ್ಲಿ ಇಂಥ ಒಂದು ವಿಚಾರವನ್ನು ಹಾಕೋಗ್ತಾರೆ. ಯಾಕೆಂದರೆ ನಿನ್ನನ್ನು ನೋಡಲಿಕ್ಕೆ ಬಹಳ ಚೆನ್ನಾಗಿದೆಯಾ, ಜೊತೆಗೆ ಎಂಥ ಕಾಯಕವನ್ನಾದರೂ ಮಾಡ್ತೀಯಾ. ಗಣಪ ಇಲ್ಲಿಂದ ಅಲ್ಲಿಗೆ ಎದ್ದು ನಡ್ಕೊಂಡು ಹೋಗಬೇಕಾದ್ರೆ ಒಂದಷ್ಟು ಸಮಯ ತಗೊಳ್ತಾನೆ. ಯಾಕೆಂದರೆ ದೇಹ ಸಣ್ಣದಲ್ವಲ್ಲ, ಇಡೀ ದೇಹ ಒಂದಾದರೆ ಹೊಟ್ಟೆ ಮತ್ತೊಂದು, ಜೊತೆಗೆ ಆ ಮುಖ ಬೇರೆ ಆಗಿದೆ. ಇಂತಹ ಮುಖವನ್ನಿಟ್ಕೊಂಡು ಇಂತಹ ಹೊಟ್ಟೆಯನ್ನಿಟ್ಕೊಂಡು
ಯಾವುದೇ ಒಂದು ಕಾಯಕ ಯಾರಾದರೂ ಒಂದು ಸಮಸ್ಯೆ ಅಂತ ಹೇಳ್ಕೊಳಕ್ಕೆ ಬಂದಾಗ ಅವ್ರ ಸಮಸ್ಯೆನ ಆಲಿಸೋದೇ ತುಂಬ ಲೇಟ್ ಮಾಡ್ತಾನೆ, ಸಾಲದಕ್ಕೆ ಆನೆ ಕಿಬಿ ಬೇರೆ. ಆದರೆ ನಿನ್ನ ಸೌಂದರ್ಯ ನೋಡು, ಅಬ್ಬಾ, ನಿನ್ನ ಮುಂದೆ ನಿಂತರೆ ನೋಡ್ತಾ ಇರಬೇಕು ನಿನ್ನ ಅನ್ನೋ ಅಷ್ಟು ಮನಸ್ಸಿಗೆ ಅಷ್ಟು ಆನಂದವಾಗಿ ಅಂತಹ ಒಂದು ಸೌಂದರ್ಯ ಸುಬ್ರಹ್ಮಣ್ಯೇಶ್ವರಂದು. ಅದಕ್ಕೆ ಹೇಳೋದು, ಸುಬ್ರಹ್ಮಣ್ಯೇಶ್ವರ ಆತ ಇದ್ದಂಥ ರೀತಿ ನೀತಿ ಎಲ್ಲವೂ ಹಾಗೇ ಇರುತ್ತೆ. ಕಾಕತಾಳೀಯ ಎಂಬಂತೆ ನಂದಿಯ ರೂಪವನ್ನು ತಾಳ್ಕೊಂಡು ಬಂದಂಥ ಆ ಅಸುರ ರಾಕ್ಷಸ ಸುಬ್ರಹ್ಮಣ್ಯೇಶ್ವರನ ಕಿವಿಗೆ ಹಾಕ್ತಾನೆ. ಎಲ್ಲದರಲ್ಲೂ ಫಿಟ್ಟು ನೀನು, ನಿನ್ನನ್ನು ಮೀರಿಸಿದವ್ರು ಇಲ್ಲ. ಜ್ಞಾನದಲ್ಲಿದೆಯಾ, ಸೌಂದರ್ಯದಲ್ಲಿದೆಯಾ, ವರ್ಚಸ್ಸಲ್ಲಿದೆಯಾ, ತೇಜಸ್ಸಲ್ಲಿದೆಯಾ, ಏನೇ ಕಾಯಕ ಕೊಟ್ಟರು ಅದನ್ನು ಮಾಡ್ತೀರ್ತೀಯ. ಸಾಲದಕ್ಕೆ ನಿನ್ನ ವಾಹನಗಳು ಹಾಗೇ ಇದೆ. ಹೀಗಿರಬೇಕಾದ್ರೆ ನೀನೇ ಕರೆಕ್ಟು. ಇಲ್ಲ, ನಮ್ಮ ಅಣ್ಣ ತಮ್ಮಂದರ ಮಧ್ಯದಲ್ಲಿ ನೀವು ಹುಳಿ ಹಿಂಡ್ತಾ ಇದ್ದೀರಿ, ಅಣ್ಣ ನನಗೆ ಬೇಕಾಗಿರ್ತಕ್ಕಂಥದ್ದು, ನನ್ನ ಗಣಪತಿ ನಮ್ಮ ಅಣ್ಣನಿಗೆ ಈ ಒಂದು ಕಾಯಕವನ್ನು ಕೊಟ್ಟು ಗಣಾಧ್ಯಕ್ಷ ಅಂತ ಮಾಡಿದ್ರೆ ಅದು ನನ್ನ ಸಂತೋಷ ಅಲ್ವಾ ಅಂತ ಸುಬ್ರಹ್ಮಣ್ಯೇಶ್ವರ ಹೇಳ್ತಾನೆ. ಹಾಗಲ್ಲ, ನೀನು ಆ ಸ್ಥಾನದಲ್ಲಿದ್ದರೆ ಇದನ್ನು ನಾವು ಕೈಲಾಸದಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ನಾವು ನಿಮಗೆ ಅಭಿಮತವಾಗಿ ನೀವು ಹಾಕೋ ಹೆಜ್ಜೆನಲ್ಲಿ ನಿಮ್ಮ ಹಿಂದೆ ನಾವಿದ್ದೀವಿ. ಯಾಕೆಂದರೆ ನಮ್ಮೆಲ್ಲರಿಗೂ ಒಂದು ಆಸೆ ಏನಂದರೆ ಸುಬ್ರಹ್ಮಣ್ಯೇಶ್ವರನಿಗೆ ಅಂದರೆ ನಿನಗಿಂತಹ ಒಂದು ಸ್ಥಾನಮಾನ ಬೇಕು ಎಂಬತಕ್ಕಂಥದ್ದು ನನ್ನೊಬ್ಬನ ಆಸೆ ಅಲ್ಲ, ಇಡೀ ಕೈಲಾಸದಲ್ಲಿರ್ತಕ್ಕಂಥ ಎಲ್ಲರ ಆಸೆ, ಎಲ್ಲ ಗಣಗಳ ಆಸೆ ಅಂತ ಹೇಳ್ತಾನೆ. ಎಲ್ಲವೂ ಸುಳ್ಳೆ, ಆದರೂ ಹೇಳ್ತಾರೆ. ಹೇಳಿದ ಮಾತನ್ನು ಸುಬ್ರಹ್ಮಣ್ಯೇಶ್ವರ ಎಷ್ಟೇ ನನ್ನ ಅಣ್ಣನಿಗಿರಲಿ, ನನ್ನ ಅಣ್ಣನಿಗೆ ಸ್ಥಾನಮಾನ ಸಿಗಲಿ ಅಂತಕ್ಕಂಥದ್ದು ಅರ್ಧ ಭಾಗದ ಮನಸ್ಸು ಅಣ್ಣನಿಗೆ ಸಿಗಲಿ ಅಂದರೂ ಸಣ್ಣದಾಗಿ ಒಂದು ಹುಳ ಸೃಷ್ಟಿ ಆಗುತ್ತೆ ಒಳಗಡೆ. ಹೌದು, ನಾನೇನು ಕಡಿಮೆ ಆಗಿದ್ದೀನಿ? ನಾನೇನು ಕಡಿಮೆ ಇದ್ದೇನೆ? ನನಗೆ ಆ ಯೋಗ್ಯತೆ ಇಲ್ವಾ? ನನಗೆ ಆ ಸ್ಥಾನಮಾನ ಬೇಡವಾ? ನಾನು ಸಹಿತ ನಾಳೆ ದಿವಸ ಒಂದು ಗಣಾಧ್ಯಕ್ಷ ಆದರೆ ಇಡೀ ಅಧಿಕಾರತ್ವ ನನ್ನ ಕೈಲಿರುತ್ತಲ್ಲ. ಇಂತಹದ್ದೊಂದು ಮನಸ್ಸು ಒಳಗೆ ಬಂದಾಗೋಯ್ತು. ಆಟ ಆಡೋದಕ್ಕೆ ಅಂತ ಹೊರಗಡೆ ಬಂದು ಕೂತ್ಕೊಂಡು ತನ್ನ ಸಹಪಾಠಿಗಳನ್ನೆಲ್ಲ ಪಕ್ಕಕ್ಕೆ ಕಳಿಸಿ ಈತ ಬಂದು ನಿಂತು ಕಿವಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟಲ್ಲ. ಹಾಕಿದಂಥ ವಿಚಾರ ತಲೆಯಲ್ಲಿ ಕೂತ್ಕೊಳ್ತು, ತಲೆಯಿಂದ ಹೃದಯಕ್ಕೆ ಬಂತು, ಹೃದಯದಿಂದ ಮುಖದಲ್ಲಿ ಅರ್ಧ ಭಾಗ ನಗು ಇದೆ, ಅರ್ಧ ಭಾಗ ಒಳಗಡೆ ಆಲೋಚನೆ ಶುರುವಾಗಿಬಿಟ್ಟಿದೆ. ಇದು ಎಲ್ಲರ ಮನೆ ಅಣ್ಣ ತಮ್ಮಂದರಲ್ಲೂ ನಡೆಯುತ್ತಿದೆ. ಇದು ಗಣಪತಿ ಸುಬ್ರಹ್ಮಣ್ಯಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಅಣ್ಣ ತಮ್ಮಂದರಿಗೂ ನಡೀತಕ್ಕಂಥದ್ದೇ. ಪ್ರತಿಯೊಬ್ಬ ಅಣ್ಣ ತಮ್ಮಂದರು ಇರ್ತಕ್ಕಂತಹ ಕುಟುಂಬ, ಒಂದು ತಾಯಿ, ಒಂದು ತಂದೆ ತಾಯಿ, ಒಂದು ಕುಟುಂಬಕ್ಕೆ ಇಬ್ಬರು ಗಂಡು ಮಕ್ಕಳಿದ್ದರೆ ಆ ಇಬ್ಬರು ಗಂಡು ಮಕ್ಕಳಲ್ಲಿ ಇಂತಹ ಚಿಂತನೆಗಳು ಬರುತ್ತೆ. ಅಲ್ಲಿ ರಾಕ್ಷಸರು ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ಅವರು ಆ ಅಣ್ಣ ತಮ್ಮದ ಇರ್ತಕ್ಕಂಥ ಬಾಂಧವ್ಯವನ್ನು, ಆ ಬಾಂಡಿಂಗ್ನ, ಆ ಒಂದು ಬಾಂಧುತ್ವವನ್ನು, ಆ ಒಂದು ಅನ್ಯೋನ್ಯತೆಯನ್ನು ಹೊಡಿಲಿಕ್ಕೆ ಒಬ್ಬ ರಾಕ್ಷಸರು ಹುಟ್ಕೊಳ್ತಾರೆ. ಬಹುಶಃ ನನಗನ್ಸುತ್ತೆ ಅಲ್ಲೊಬ್ಬ ರಾಕ್ಷಸ ಹುಟ್ಟಿದ್ರೇ ಇರಬೇಕೇನೋ ಈ ಸ್ಟೋರಿ ಹಿಂಗೆ ಮುಂದುವರಿಯೋದು, ಎಲ್ಲರೂ ಮುಂದೆ ಹೋಗಲ್ವಲ್ಲ. ಅಂಥದ್ದೇ ಅಲ್ಲೂ ನಡೆದಿದೆ. ಆದರೆ ವಿಚಾರ ತುಂಬ ಚೆನ್ನಾಗಿದೆ. ಕೂತ್ಕೊಳ್ಳಿ. ಯಾಕೆ ಈ ಮಾತು ಇವತ್ತು ನಾನು ತಿಳಿಸ್ತಾ ಇದ್ದೇನೆ ಅಂದರೆ, ಮನೆಯಲ್ಲಿ ಅಣ್ಣ ತಮ್ಮಂದರು, ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾಗ ಆ ಮಕ್ಕಳು, ಆ ತಂದೆ ತಾಯಿ, ಆ ಒಂದು ಮುದ್ದಾದಂಥ ಸಂಸಾರದ ಮಧ್ಯೆ ಹುಳಿ ಹಿಂಡುವಂಥ ಕಾಯಕವನ್ನು ಮಾಡಲಿಕ್ಕೆ ಒಬ್ಬರು ಪ್ರವೇಶ ಆಗ್ತಾರಲ್ಲ, ಅಂತಹ ನೀಚ ಗುಣವನ್ನು ಇಟ್ಕೊಂಡು ಪ್ರವೇಶ ಮಾಡ್ತಾರಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು ಈ ವಿಚಾರವನ್ನು. ಅದಕ್ಕಾಗಿ ಇದನ್ನು ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲೂ ಈ ಕಾರ್ಯಕ್ರಮ ನೋಡಿ ನಿಮ್ಮ ಮನೆ ಮಕ್ಕಳಿಗೆ ಈ ವಿಚಾರವನ್ನು ಮುಟ್ಟಿಸಿ. ಕೂತ್ಕೊಳ್ಳಿ. ಇನ್ನು ಗುರುಗಳೇ, ಅದ್ಭುತವಾಗಿರ್ತಕ್ಕಂಥ ಕಥಾಶ್ರವಣದ ಮಧ್ಯದಲ್ಲಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ನಡೀತಾ ಇರತಕ್ಕಂಥ ಒಂದಷ್ಟು ಕಲಹದ ಕುರಿತಾಗಿ ತಾವು ನಮಗೆ ಸಂದೇಶವನ್ನು ಕೂಡ ಕೊಡ್ತಾ ಇದ್ರಿ. ನೀನು ಒಬ್ಬನಾಗಿದ್ಯಾ ಗುರುಗಳೇ? ಅದರಿಂದ ನಿನಗೆ ಈ ಸಮಸ್ಯೆ ಇಲ್ಲ. ಇಲ್ಲ ಗುರುಗಳೇ. ಹೌದೌದು. ಅಣ್ಣ ತಮ್ಮಂದರಿಬ್ಬರು ಇದ್ದರೆ ಈ ಸಮಸ್ಯೆ ಖಂಡಿತ ಎದುರಾಗತ್ತೆ. ಹೌದು. ಶ್ರೀನಿವಾಸ ನನಗೊಬ್ಬನೇ ಆದ್ದರಿಂದ ಬಹುಶಃ ಈ ಸಮಸ್ಯೆ ಅವನಿಗಿಲ್ಲ. ಆದರೆ ಶ್ರೀನಿವಾಸ ಒಬ್ಬನಾದರೂ ಯಾರೋ ಒಬ್ಬ ಪುಣ್ಯಾತ್ಮ ಮೊನ್ನೆ ಒಬ್ಬ ಹುಟ್ಕೊಂಡಿದ್ದ. ಹೌದು ಗುರುಗಳೇ. ವಿಜಯನಗರದಲ್ಲಿ, ಬೆಂಗಳೂರು ವಿಜಯನಗರದಲ್ಲಿ. ಯಾಕೆ ವಿಚಾರ ಹೇಳ್ತೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಹೇಗೆಲ್ಲ ಬರುತ್ತೆ ಅಂತ. ಬೆಂಗಳೂರಿನ ವಿಜಯನಗರದಲ್ಲಿ ಒಬ್ಬ ಹುಟ್ಕೊಂಡಿದ್ದ. ನಮ್ಮ ತಂದೆಯವರು ನನ್ನನ್ನು ಇನ್ನೂ ವಾಹಿನಿಗೆ ಬಿಟ್ಟಿಲ್ಲ. ನಾನು ಬರೀ ಇದನ್ನಷ್ಟೇ ಜ್ಯೋತಿಷ್ಯ ಹೇಳ್ಕೊಂಡಿದ್ದೇನೆ. ಏನಾದ್ರು ವಿಚಾರಗಳಿದ್ರೆ ನಾನೇ ಮಾಡಿಕೊಡ್ತೇನೆ. ನಮ್ಮ ತಂದೆಯವರು ಮಾಡೋ ಕೆಲಸ ಎಲ್ಲ ನನಗೇ ಜವಾಬ್ದಾರಿ ಕೊಡೋದು. ನನ್ನ ತಮ್ಮ ಟಿ ವಿಯಲ್ಲಿ ಕೂತ್ಕೊಂಡು ಮಾತಾಡ್ತಾನೆ ಶ್ರೀನಿವಾಸ, ನಾನು ಇಲ್ಲೇ ಇದ್ದೀನಿ ಅಂತ ಒಬ್ಬ ಪುಣ್ಯಾತ್ಮ ಹೇಳ್ಕೊಂಡಿದ್ದ. ಸದ್ಯ ಅಷ್ಟಕ್ಕೆ ನಿಂತೋಯ್ತದು, ಮುಂದುವರಿಲಿಲ್ಲ. ಅಥವಾ ಮುಂದುವರಿಸ್ತದೇನೋ ನನಗೆ ಗೊತ್ತಿಲ್ಲ. ಏನು ಧೈರ್ಯ, ಏನು ಕತೆ ಇರಲಿ. ಆ ಕತೆ ಮುಂದೆ ಈ ಕತೆ ನಾನು ಹೇಳಿ ಮನಸ್ಸಿಗೆ ಅದನ್ನು ಚೇಂಜ್ ಮಾಡಬಾರ್ದು. ಆದರೂ ತಿಳ್ಕೊಳ್ಳುವಂತಹ ವಿಚಾರಗಳಿರುತ್ತೆ. ಅಣ್ಣ ತಮ್ಮದಲ್ಲಿ ಬಾಂಧವ್ಯ ಬೇಕು. ಆದರೆ ಯಾರು ಏನು ಹೇಳ್ತಾರೋ ಸಹಿತ ಹೇಳೋ ಮಾತನ್ನೆಲ್ಲ ಅಣ್ಣ ತಮ್ಮಂದ್ರೆ ಆಲಿಸಬಾರ್ದು. ಯಾಕೆಂದರೆ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ತಾಯಿ ಎದೆ ಹಾಲನ್ನ ಕುಡಿದಿರ್ತಕ್ಕಂಥ ಅಣ್ಣ, ನನ್ನ ತಮ್ಮ ನನ್ನ ತಾಯಿ ಎದೆ ಹಾಲು ಕುಡ್ದಿದ್ದಾನಲ್ಲ, ನಮ್ಮಿಬ್ಬರ ಮನಸ್ಸಲ್ಲಿ ಯಾವುದೇ ಥರ ಕಲ್ಮಶ ಇರಬಾರ್ದು ಅಂತ ಚಿಂತನೆ ಮಾಡಬೇಕು. ಜೊತೆಗೆ ಅಣ್ಣನಿಗೆ ಏನು ಸಿಗುತ್ತೋ ಅದನ್ನು ತಮ್ಮನಿಗೂ ಕೊಡ್ಲಿಕ್ಕೆ ನೋಡಬೇಕು. ತಮ್ಮನಿಗೆ ಸಿಕ್ಕಿದ್ರಲ್ಲಿ ಅಣ್ಣನ ಕೊಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದರೆ ಅಣ್ಣ ಅನುಭವಿಸಿರ್ತಕ್ಕಂಥದ್ದನ್ನೇ ತಮ್ಮ ಅನುಭವಿಸ್ತಾ ಇದ್ದಾನೆ.
ಅಣ್ಣನಿಗೆ ಹಾಕಿರೋ ಎಷ್ಟೋ ಮನೆಗಳಲ್ಲಿ ನೋಡಿ ಅಣ್ಣನಿಗೆ ತಂದಂಥ ವಸ್ತ್ರ, ಬಟ್ಟೆಗಳು, ಶೂ ಏನೇ ಇದ್ರೂ ಸಹಿತ ಅದನ್ನು ತಮ್ಮನಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಹೀಗಿರಬೇಕಾದ್ರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿರುವಂತಹ ಬಾಂಧವ್ಯ ಅಷ್ಟು ಚೆನ್ನಾಗಿರುತ್ತೆ. ಆದರೆ ಮಧ್ಯದಲ್ಲೇ ಬಂದು ಹುಳಿ ಹಿಂಡುವಂಥ ಕೆಲಸ ಮಾಡ್ತಾರಲ್ಲ, ಖಂಡಿತ ಅದು ಸಾಧ್ಯವಿಲ್ಲ. ಅದರಿಂದಲೇ ತುಂಬ ನೋವಾಗುತ್ತೆ. ಅದಾಗಬಾರ್ದು. ಹಾಗೆ ಸುಬ್ರಹ್ಮಣ್ಯೇಶ್ವರನಿಗೆ ಕಿವಿಯಲ್ಲಿ ಹಾಕಾಯಿತು. ಆದರೂ ಸಹಿತ ಅಪ್ಪ ಅಮ್ಮನ ಮುಂದೆ ಹೋಗಿ ನನಗಿಂತ ಸ್ಥಾನ ಕೊಡಿ ಅಂತ ಹೇಗೆ ಕೇಳೋದು? ಮನಸ್ಸು ಬಹಳಷ್ಟು ಹೊಡೆದೋಯ್ತು. ನಗನಗ್ತಾ ಆಟ ಆಡಬೇಕು, ಮಕ್ಕಳ ಜೊತೆ ಇರಬೇಕು, ಎಲ್ಲರ ಜೊತೆ ಸೇರಿ ಬರಬೇಕು ಅಂತ ಸುಬ್ರಹ್ಮಣ್ಯೇಶ್ವರ ಒಂದು ಆಟಿಕೆ ಅಂತೇಳಿ ಕೈಲಾಸದಲ್ಲಿ ಒಂದು ಭಾಗಕ್ಕೆ ಬಂದು ಕೂತ್ಕೊಂಡ್ರೆ ಅಲ್ಲಿಂದ ಅದೊಂದು ವಿಷಬೀಜ ಬಿದ್ದುಬಿಟ್ಟು, ಆ ವಿಷಬೀಜ ಯಾವಾಗ ತನ್ನ ಮನಸ್ಸಲ್ಲಿ ತಲೆಯಲ್ಲಿ ಬಂದು ತಲೆಯಿಂದ ಹೃದಯಕ್ಕೆ ಬಂದು ಆಲೋಚನೆ ಮಾಡಿ ನಿಂತ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆದರೂ ಅದೇ ಕ್ಷಣಕ್ಕೆ ಇನ್ನು ತಡ್ಕೊಳ್ಳೋಕ್ಕಾಗಲ್ಲ, ಇದನ್ನು ನನ್ನ ಮನಸ್ಸಲ್ಲಿ ಇರತಕ್ಕಂಥ ನೋವನ್ನ ಅಪ್ಪ ಅಮ್ಮನ ಹತ್ರ ಹೇಳ್ಬಿಡ್ಬೇಕು ಅಂಥೇಳಿ ಗಣಪತಿ ಸಹಿತ ಅಪ್ಪ ಅಮ್ಮನ ಸಾನ್ನಿಧ್ಯದಲ್ಲೇ ಕೂತಿದ್ದ. ಸಮಯ ಕರೆಕ್ಟಾಗಿದೆ ಅಂತ ಹೇಳಿ ಸೀದಾ ಒಳಗಡೆ ಕೈಲಾಸದಲ್ಲಿ ಅಪ್ಪ ಅಮ್ಮನ ಸಾನ್ನಿಧ್ಯಕ್ಕೆ ಬಂದ. ಎದುರು ನಿಂತ್ಕೊಂಡ. ಆ ಮುಖದಲ್ಲಿರ್ತಕ್ಕಂತಹ ಭಾವನೆಗಳು ನೋಡಿದ ತಕ್ಷಣ ಶಿವಪಾರ್ವತಿಯರಿಗೆ ಗೊತ್ತಾಯಿತು. ಯಾಕೆಂದರೆ ಸೃಷ್ಟಿ ಸ್ಥಿತಿ ಲಯ, ಅದರಲ್ಲೂ ವಿಶೇಷವಾಗಿ ತಂದೆ ತಾಯಿಗೆ ಅರಿಯದ್ದೇನಿದೆ. ಓಹೋ, ನನ್ನ ಮಗ ಏನೋ ಬಲವಾಗಿರ್ತಕ್ಕಂಥದ್ದನ್ನು ಒಳಗಡೆ ಮನಸ್ಸಲ್ಲಿರ್ತಕ್ಕಂಥ ನೋವನ್ನ ಹೊರಗಡೆ ಹಂಚ್ಕೊಳ್ಳಿಕ್ಕೆ ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂತ ಸುಬ್ರಹ್ಮಣ್ಯೇಶ್ವರ ಬಾ ಕೂತ್ಕೋ ಅಂತ ಹೇಳಿದ್ರು. ತಾಯಿ ಮುದ್ದಾಕರರು, ಸುಬ್ಬಣ್ಣ ಇಲ್ಲಿ ಬಾ ಕೂತ್ಕೋ. ಕೂತ್ಕೊಂಡಾಯಿತು. ಕೂತ್ಕೊಂಡಾದ್ಮೇಲೆ ಗಣಪತಿ ಕೇಳಿದ, ಏನು ಸುಬ್ಬ, ಏನು ಕತೆ, ಏನಕ್ಕೋಸ್ಕರ ಈ ಥರ ಮುಖ ಸಪ್ಪಗೆ ಮಾಡ್ಕೊಂಡಿದ್ಯಾ? ಗಣಪನ ಹತ್ರ ಮಾತಾಡಲೇ ಇಲ್ಲ. ನೋಡಿ, ಅವಾಗಲೇ ಅಣ್ಣ ತಮ್ಮಂದ್ರೆ ಅಲ್ಲಿವರೆಗೂ ಇದ್ದಂಥ ಬಾಂಧವ್ಯ, ಆದರೆ ಅಣ್ಣನ ಹತ್ರ ಮಾತಾಡಲೇ ಇಲ್ಲ. ಗಣಪನ ಹತ್ರ ಉಸಿರೇ ಬಿಚ್ಚಲಿಲ್ಲ. ಅಪ್ಪನ ಮುಖ ನೋಡಿ ಮಾತಾಡ್ತಾನೆ. ಅಪ್ಪನ ಮುಖ ನೋಡಿ ಯಾರೂ ಮಾತಾಡೋದೇ ಇಲ್ಲ. ಏನಿದ್ರು ಅಮ್ಮನಿಗೆ ಹಾಕುವಂಥದ್ದು ಪೀಟಿಗೆ. ಹಾಗೆ ಅಪ್ಪ ಕೇಳಿದ್ರು, ಏನು ನಿನ್ನ ಸಮಸ್ಯೆ, ಏನಕ್ಕೋಸ್ಕರ ಈ ಥರ ಇದೆಯಪ್ಪ, ಏನು ಸಮಸ್ಯೆ ಹೇಳು. ಅಪ್ಪನ ಮುಖ ನೋಡಲೂ ಇಲ್ಲ, ಅಪ್ಪನಿಗೆ ಹೇಳಲೂ ಇಲ್ಲ. ಅಮ್ಮನ ಮುಖ ನೋಡಿದ. ನನಗೆ ಆ ಯಾವುದೇ ತರಹ ನನಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ನಾನು ಯಾವುದೇ ಥರದಲ್ಲೂ ನಾನು ಸರಿ ಅಂತ ನಿಮಗೆ ಅನಿಸೋದೇ ಇಲ್ವಾ? ನನಗೊಂದು ಸ್ಥಾನಮಾನ ಬೇಕು ಅಂತ ನಿಮಗೆ ಅನಿಸೋದೇ ಇಲ್ವಾ? ಅಥವಾ ನಾನು ಯಾವುದೇ ಕಾಯಕವನ್ನು ನೀವು ಹೇಳೋ ಮಾತನ್ನು ನಾನು ನಿಭಾಯಿಸ್ತೀನಿ ಇಲ್ಲ ಅಂತಕ್ಕಂಥದ್ದನ್ನು ನನ್ನೊಳಗೆ ಆ ಶಕ್ತಿ ಇದೆ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಸರಿಯಪ್ಪ, ನಿನಗೆಲ್ಲ ಜವಾಬ್ದಾರಿ ಇದೆ, ಎಲ್ಲವೂ ನೀನು ನಿಭಾಯಿಸ್ತೀಯಾ, ಹೇಳು ನಿನ್ನ ಸಮಸ್ಯೆ ಏನು ಅಂತ ಡೈರೆಕ್ಟಾಗಿ ನೇರವಾಗಿ ಹೇಳಿಬಿಡು. ಆಗ ಹೇಳ್ತಾನೆ, ಗಣಾಧ್ಯಕ್ಷ ಅಂತ ಅಧ್ಯಕ್ಷ ಸ್ಥಾನವನ್ನು, ಗಣಗಳಿಗೆ ಅಧ್ಯಕ್ಷ ಸ್ಥಾನವನ್ನು ನನ್ನ ಅಣ್ಣನಿಗೆ ನೀವು ಆ ಗಣಪನ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಯಾಕೆ ನನಗೆ ಕೊಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತಿಲ್ಲ ಅನ್ನೋ ಮಾತು ಶಿವಪಾರ್ವತಿಯರ ಮುಂದೆ, ತಂದೆ ತಾಯಿ ಮುಂದೆ ಮಗ ಬಿಚ್ಚಿಟ್ಟ. ಆದರೂ ಆಡುವ ಯಾವುದೇ ಮಾತಾದರೂ ಮನೇಲಿ ದೊಡ್ಡ ಮಗ ಅಂತಿರ್ತಾನಲ್ಲ, ಫಸ್ಟ್ ಅವನ್ನೇ ನಾವು ಮುಂದಿಟ್ಕೊಳ್ಬೇಕಲ್ವಾ? ಇರಲಿ, ಈ ವಿಚಾರದಲ್ಲಿ ನಾನು ಒಪ್ಪೋದಿಲ್ಲ. ನನಗೇ ಸ್ಥಾನಮಾನ ಬೇಕು. ಆ ಸ್ಥಾನದಲ್ಲಿ ನಾನು ಕೂತ್ಕೋಬೇಕು, ನಾನು ನಿಭಾಯಿಸ್ತೇನೆ. ನಿಭಾಯಿಸೋ ಶಕ್ತಿ, ಆ ಯೋಗ್ಯತೆ ನನಗಿದೆ. ಇದು ನನಗೇ ಕೊಡಿ. ಅಣ್ಣ ತಮ್ಮಂದರಲ್ಲಿ ಬಿರುಕು ಉಂಟಾಗಬಾರ್ದು. ಗಣಪ ಅಂದ, ಅಯ್ಯೋ ತುಂಬ ಸಂತೋಷ, ನಾನಂತೂ ನನಗೆ ಕಡುಬು, ಮೋದಕ ಅಥವಾ ನನಗೆ ಬೇಕಾದ ಪದಾರ್ಥಗಳು ಕೊಟ್ಟುಬಿಟ್ರೆ ನಾನು ಆನಂದವಾಗಿ ತಿನ್ಕೊಂಡು ಅಪ್ಪ ಅಮ್ಮನ ಜೊತೆ ಇಲ್ಲಿರ್ತೀನಿ. ಆ ಕಾಯಕ, ಆ ಜವಾಬ್ದಾರಿ ಎಲ್ಲ ನೀನೇ ಮಾಡು. ಗಣಪತಿ ಬಿಟ್ಬಿಟ್ಟ, ನನಗೆ ಬೇಡ ಈ ಕೆಲಸ ಅಂತ. ಗಣಪತಿ ಬಿಟ್ಟು ಹಿಂದೆ ಸರದ. ಆದರೆ ಸುಬ್ರಹ್ಮಣ್ಯ ಶಿವನ ಬಲಭಾಗದಲ್ಲಿ ನಿಂತ್ಕೊಂಡ, ಪುನಃ ತಲೆ ಬಗ್ಗಿಸ್ಕೊಂಡು ಅಪ್ಪನ ಮುಂದೆ ನಿಂತ್ಕೊಂಡ, ಈ ಜವಾಬ್ದಾರಿ ನಾನು ಮಾಡ್ತೀನಿ, ನನಗೆ ಕೊಡಿದ್ದನ್ನು. ಅಲ್ಲಿಗೆ ನಾರದರು ಪ್ರವೇಶ ಮಾಡ್ತಾರೆ. ನಾರದ ಮಹರ್ಷಿಗಳು ಪ್ರವೇಶ ಮಾಡಿ, ಸುಬ್ರಹ್ಮಣ್ಯ, ಅದು ಹಾಗಲ್ಲಪ್ಪ ಅಂದರು. ಹಾಗೂ ಅಲ್ಲ, ಹೀಗೂ ಅಲ್ಲ, ಕೆಲಸ ಮಾಡೋರು ನಾನು, ಕೊಡೋರು ನಮ್ಮ ಅಪ್ಪ ಅಮ್ಮ, ಮಧ್ಯದಲ್ಲಿ ನಿಮ್ಮ ಪ್ರವೇಶ ಬೇಡ ಅಂದ. ನಾರಾಯಣ ಅಂಥೇಳಿ ಅಲ್ಲಿ ತಾನು ನಾರದ ಮಹರ್ಷಿಗಳು ಬಂದದ್ದು ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿದ್ರು. ಯಾಕೆಂದರೆ ಅಣ್ಣ ತಮ್ಮಂದರ ಮಧ್ಯದಲ್ಲಿ, ಅಪ್ಪ ಮಕ್ಕಳ ಮಧ್ಯದಲ್ಲಿ ನನ್ನ ಪ್ರವೇಶ ಬೇಡಪ್ಪ ಅಂಥೇಳಿ ಹಿಂದಕ್ಕೆ ನಿಂತ. ಶಿವಪಾರ್ವತಿಯರು ಆಲೋಚನೆ ಮಾಡಿದ್ರು, ಹೇಗಪ್ಪ ಇವನ್ನ ಸಮಾಧಾನ ಮಾಡೋದು? ಹೆಂಗೆ ಸಮಾಧಾನ ಮಾಡೋದು? ಒಳಗಡೆ ಇರ್ತಕ್ಕಂತಹ ಬೆಂಕಿಯನ್ನು ಆರಿಸೋ ವಿಧಾನ ಹೇಗೆ? ಈಗ ನಾವು ಈ ಬೆಂಕಿಯನ್ನು ಆರಿಸ್ತಿಲ್ಲ ಅಂದರೆ ನಾಳೆ ದಿವಸ ಬೆಳೆದು ದೊಡ್ಡದಾಗ್ಬಿಡುತ್ತೆ. ನೋಡಿ, ಕೈಲಾಸದಲ್ಲೂ ತಪ್ಪಲಿಲ್ಲ ಅಣ್ಣ ತಮ್ಮಂದರ ಒಂದು ವ್ಯಾಜ್ಯ ಗಲಾಟೆ. ಅಲ್ಲೂ ಸಹಿತ ತಂದೆ ತಾಯಿ ಇದೆ. ಜಗತ್ತನ್ನೇ ಸೃಷ್ಟಿಸಿ ಸಲಹಿಸತಕ್ಕಂಥ ತಂದೆ ತಾಯಿ ಶಿವಪಾರ್ವತಿಯರಿಗೆ ಅವ್ರಿಗೂ ತಪ್ಪಲಿಲ್ಲ ತನ್ನ ಮಕ್ಕಳಿಗೆ ನ್ಯಾಯ ಹೇಳಬೇಕಾದಂಥ ಪರಿಸ್ಥಿತಿ. ನಾವೆಲ್ಲ ಒಂದು ಸ್ವಲ್ಪ ಅಂದ್ಕೊಳ್ತೀವಿ, ಮಕ್ಕಳು ತಪ್ಪು ಮಾಡಿದಾಗ ಮಕ್ಕಳಿಗೆ ಪಾಠ ಹೇಳುವಾಗ, ಅಯ್ಯೋ ನಮ್ಮ ಹಣೆ ಬರ, ನಾನೇನೋ ಬೆಳೆಸಬೇಕು ಅಂತಂದರೆ ಅವ್ನು ನೀರು ಮಾರ್ಗದಲ್ಲಿ ಹೋಗ್ತಿದ್ದಾನಲ್ಲ ಅಂಥೇಳಿ ನಮ್ಮ ಮನಸ್ಸಿಗೆ ಭಾಳ ನೋವಾಗುತ್ತೆ, ನಿಜ. ಆದರೆ ಏನು ಮಾಡೋದು? ಅದು ಇವತ್ತು ನೆನೆದಲ್ವಲ್ಲ, ಅದು ಹಿಂದಿನಿಂದ ಬಂದಿರೋವಂಥದ್ದೇ. ಅಂತಹ ಪರಿಸ್ಥಿತಿಯಲ್ಲಿ ತಂದೆ ತಾಯಿ ಮನಸ್ಸು ನೊಂದುಕೊಳ್ತಾರೆ. ಸುಬ್ರಹ್ಮಣ್ಯೇಶ್ವರ ಗಣಪತಿನಿಬ್ಬರೂ ನಿಲ್ಲಿಸ್ತಾರೆ. ನಾರದ ಮಹರ್ಷಿಗಳು ಅಲ್ಲೇ ಇರ್ತಾರೆ. ಆದರೆ ಆಗ ಒಂದು ತೀರ್ಮಾನ ತಗೊಳ್ತಾರೆ. ಆ ತೀರ್ಮಾನ ಏನು ಅಂತ
ನೀವು ಕೇಳಿಸ್ಕೊಳ್ಳೇಬೇಕು. ಯಾಕೆಂದರೆ ಈ ತೀರ್ಮಾನದ ಹಿಂದೆ ಇನ್ನೊಂದು ಮಹತ್ತರವಾಗಿರ್ತಕ್ಕಂಥ ಘಟ್ಟ ಇದೆ. ಕೂತ್ಕೊಳ್ಳಿ. ಇನ್ನು ಗುರುಗಳೇ, ಮತ್ತೆ ಕಥಾಶ್ರವಣವನ್ನು ಮುಂದುವರಿಸಬೇಕು. ಕತೆ ಮುಂದೆ ಹೋಗ್ತಾ ಇದೆ, ಸಮಯ ಜಾಸ್ತಿ ಆಗ್ತಿದೆ. ರಾಶಿ ಫಲಕ್ಕಾಗಿ ಕಾತುರದಿಂದ ಕಾಯುವಂಥ ನನ್ನ ಅಭಿಮಾನಿ ದೇವರಲ್ಲಿದ್ದಾರೆ. ಜೊತೆಗೆ ಸಂಕಷ್ಟರ ಮಹಾಗಣಪತಿ ಇದೆ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಷ್ಠಾನವೂ ಆಗಬೇಕಾಗಿದೆ. ಹಾಗಾಗಿ ಕಥೆಯನ್ನು ಸ್ವಲ್ಪ ವೇಗವಾಗಿ ಸ್ಪೀಡಾಗಿ ಮುನ್ನಡೆಸೋಣ. ನೀವು ಆಗಲೇ ಹೇಳ್ತಾ ಇದ್ರಿ ಗುರುಗಳೇ, ಸುಬ್ರಹ್ಮಣ್ಯನ ಮನಸ್ಸಲ್ಲಿ ಒಂದು ಕಡೆ ನಗು ಇದೆ, ಒಂದು ಕಡೆ ಆಲೋಚನೆ ಇದೆ ಅಂತ ಹೇಳಿ. ಇಲ್ಲಿ ನನಗೆ ಕಥೆಯನ್ನ ಕೇಳ್ತಕ್ಕಂಥ ಆಸಕ್ತಿ ಒಂದು ಕಡೆ ಇದೆ, ರಾಶಿ ಫಲಕ್ಕೆ ಸಮಯ ಆಗ್ತಾ ಇದೆ ಎಂಬತಕ್ಕಂಥ ಟೆನ್ಷನ್ ಒಂದು ಕಡೆ ಇದೆ. ಇಲ್ಲಿ ಆ ಜಾಗನೇ ಹಾಗೆ. ಇದು ಹಾಟ್ ಸೀಟ್. ಹೌದು ಗುರುಗಳೇ. ಯಾಕೆಂದ್ರೆ 1.5 ಗಂಟೆ ಕಾಲ ನಿರಂತರವಾಗಿ ಜನಸೇವೆ, ಜನಾರ್ದನ ಸೇವೆ ಅಂತ ಮಾಡುವ ಕಾಯಕಕ್ಕೆ ಇಷ್ಟು ಲೋಪ ಬಾರದಂತೆ ನಡ್ಕೊಂಡ್ರೆ ಮಾತ್ರ ಈ ಸ್ಥಾನಕ್ಕೆ ಬೆಲೆ. ಹೌದು. ಇಂತಹ ದೊಡ್ಡ ಜವಾಬ್ದಾರಿ ನಿನಗೆ ಸಿಕ್ಕಿದೆ ಅಂದ್ರೆ ಇದನ್ನು ಹಾಗೇ ನಿಭಾಯಿಸ್ಕೊಂಡು ಹೋಗ್ಬೇಕು. ಅದೇ ಧರ್ಮ. ಹೌದು ಗುರುಗಳೇ. ಇರಲಿ. ಗಣಪನ ಆ ವಿಶೇಷವಾಗಿರ್ತಕ್ಕಂಥ ಕೈಲಾಸದಲ್ಲಿ ನಡೆದಂತಹದ್ದು, ಶಿವಪಾರ್ವತಿಯರ ಸಾನ್ನಿಧ್ಯದಲ್ಲಿ ನಿಂತು ಗಣಪ ಒಂದು ಹೆಜ್ಜೆ ಹಿಂದಕ್ಕಾಗ್ತಾನೆ. ಸುಬ್ರಹ್ಮಣ್ಯೇಶ್ವರನಿಗೆ ಪರವಾಗಿಲ್ಲ, ಇದನ್ನು ಆತನಿಗೆ ಕೊಡಿ, ನನ್ನ ತಮ್ಮನಿಗೆ ಕೊಟ್ಟರು ತುಂಬ ಸಂತೋಷ ನನಗೆ, ಆತ ಈ ಒಂದು ಸ್ಥಾನದಲ್ಲಿದ್ದರೆ ನನಗಂತೂ ಬಹಳ ಆನಂದ ಅಂತ ಗಣಪ ಒಂದು ಹೆಜ್ಜೆ ಹಿಂದಕ್ಕಾಗ್ತಾನೆ. ಆದರೆ ಶಿವಪಾರ್ವತಿಯರು ಆಲೋಚನೆ ಮಾಡ್ತಾರೆ, ಇವನೊಳಗಿರ್ತಕ್ಕಂತಹ ಈ ಅಂಧಕಾರವನ್ನು, ಅಂದರೆ ಸುಬ್ರಹ್ಮಣ್ಯೇಶ್ವರನಲ್ಲಿ ಬಂದಿರತಕ್ಕಂಥ ಅಂಧಕಾರವನ್ನು, ಒಳಗಿರ್ತಕ್ಕಂಥ ಆ ಕತ್ತಲನ್ನು ಹೇಗೆ ಆಚೆ ತೆಗಿತಕ್ಕಂಥದ್ದು? ಇದು ಬರಬಾರ್ದು. ಇದು ಪ್ರಾರಂಭದಲ್ಲೇ ಚೂಟಬೇಕು. ಬೆಳೆಯುವ ಮೊಳಕೆ ಪೈರಲ್ಲಿ ಅಂತ ಹೇಳ್ತಾರೆ. ಹಾಗೆ ಆ ಪೈರು ಸರಿಯಾದ ರೀತಿ ಬೆಳೆದರೆ ಒಳ್ಳೆಯ ಹೆಮ್ಮರ ಆಗುತ್ತೆ. ಇಲ್ಲ ಪೈರು ಸರಿಯಾಗಿ ಬೆಳೀಲಿಲ್ಲ ಅಂದರೆ ಅದು ಬೇರೊಂದು ಕಡೆ ಹೇಳ್ಕೊಂಡು ಹೊರಟೋಗುತ್ತೆ. ಇದನ್ನು ಆಲೋಚನೆ ಮಾಡೋದು. ಒಂದು ಕಿವಿ ಮಾತು ಹೇಳಿದ್ರು. ಅವರು ಶಿವಪಾರ್ವತಿಯರು ಹೇಳುವ ಮಾತು ಪಕ್ಕದಲ್ಲಿದ್ದಂತಹ ನಾರದ ಮಹರ್ಷಿಗಳು, ಆ ಶಿವಗಣ ಎಲ್ಲರೂ ಸಹಿತ ಆಲೋಚನೆ ಮಾಡೋರು, ತಂದೆ ತಾಯಿ ಏನು ಹೇಳ್ತಾರಪ್ಪ, ಇವರಿಬ್ಬರನ್ನು ಹೇಗೆ ಸಮಾಧಾನ ಮಾಡಿಸ್ತಾರಪ್ಪ ಅಂತ. ಆಗ ತಾಯಿ ಬಹಳ ಬುದ್ಧಿವಂತಿಕೆಯಿಂದ, ಯಾಕೆಂದರೆ ತಾಯಿಗೆ ಗೊತ್ತು ತನ್ನ ಮಕ್ಕಳನ್ನು ಹೇಗೆ ಸುಧಾರಿಸ್ಬೇಕು ಅಂತ. ತಂದೆ ಯಾವ ವಿಚಾರಕ್ಕೂ ಬರಲಿಲ್ಲ. ತಂದೆ ಮೌನದಿಂದಿದ್ದು ಮಗಳಿಗೆ, ಅಂದರೆ ಮಕ್ಕಳನ್ನು ಯಾವ ರೀತಿ ಸರಿತಿದ್ದಾಳೆ ತಾಯಿ ಅಂತ ಒಂದು ಆಲೋಚನೆ ಮಾಡಿ ಎಲ್ಲವೂ ತಾಯಿಗೆ, ಅಂದರೆ ಪಾರ್ವತಿ ಆ ಮಾತನ್ನು ಆಲಿಸ್ತಾ ಮುಗುಳ್ನಗೆಯಿಂದ ನಗನಗ್ತಾ ಹಾಗೇ ಕೂತಂಥ ಶಿವ. ತಾಯಿ ಒಂದು ಮಾತಂದು, ನೋಡಪ್ಪ, ಈ ಒಂದು ಗಣಗಳ ಅಧ್ಯಕ್ಷನಾಗಬೇಕಾದ್ರೆ ಒಂದಿಷ್ಟು ಜವಾಬ್ದಾರಿ ಬೇಕು, ಒಂದಿಷ್ಟು ಕಾಯಕ ಇರಬೇಕು, ನಿನ್ನೊಳಗೆ ಆ ಬುದ್ಧಿ ಚೇತನ ಇರಬೇಕು, ಆ ಕ್ಷಣಕ್ಕೆ ಆಲೋಚನೆ ಮಾಡುವಂಥ ಆ ಕ್ಷಣದ ಆಲೋಚನೆ ಶಕ್ತಿ ಇರಬೇಕು. ಯಾವುದೇ ಸಮಸ್ಯೆ ಬಂದರೂ ಅದನ್ನು ಹೇಗೆ ನಿಭಾಯಿಸ್ತೀನಿ ಅಂತಕ್ಕಂಥ ಆ ನಿಭಾಯಿಸುವಂಥ ಗುಣ ಚೈತನ್ಯ ನಿನ್ನೊಳಗಿರಬೇಕು. ಅದನ್ನು ಪರೀಕ್ಷೆ ಮಾಡುವಂಥ ಕಾಲ. ಯಾಕೆಂದರೆ ಒಬ್ಬರೇ ಇದ್ದರೆ ಪರೀಕ್ಷೆ ಇಲ್ಲ, ಇಬ್ಬರಿಂದ ಪರೀಕ್ಷೆ ಇದೆ. ಈ ಪರೀಕ್ಷೆ ಬರೀರಿ, ಪಾಸ್ ಆಗಿಬಿಡಿ. ಯಾರು ಪಾಸ್ ಆದರೆ ಅವರಿಗೆ ಈ ಒಂದು ಅಧ್ಯಕ್ಷ ಸ್ಥಾನ ಅಂತ ಹೇಳಿದ್ರು. ಹೇಗೆ ನೋಡು, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಭೂಮಂಡಲವನ್ನು ಜೊತೆಗೆ ಈ ಕೈಲಾಸದಲ್ಲಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರ ವಿಶೇಷವಾಗಿರ್ತಕ್ಕಂಥ ಪುಣ್ಯಲೋಕವನ್ನು 3 ಪ್ರದಕ್ಷಿಣೆ ಮಾಡಿ ಯಾರು ಮೊದಲು ಬರ್ತಿರೋ ಅವರಿಗೆ ಈ ಸ್ಥಾನಮಾನ ಅಂತ ಹೇಳಿದ್ರು. ಈ ಒಂದು ವಿಶ್ವವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಯಾರು ಮುಂಚಿತವಾಗಿ ಬರ್ತಾರೋ, ಯಾಕೆಂದರೆ ಆ ಪ್ರದಕ್ಷಿಣೆ ಮಾಡುವಾಗ ಗೊತ್ತಾಗುತ್ತೆ ಅಲ್ಲಿರುವ ಸಮಸ್ಯೆಗಳೇನು, ಕಷ್ಟಗಳೇನು, ಏನೆಲ್ಲ ಇದೆ, ಲಾಭ ನಷ್ಟ, ಬೇಕು ಬೇಡ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಈ 3 ಪ್ರದಕ್ಷಿಣೆ ಮಾಡಿ ಬಂದ್ಬಿಡಿ ಅಂತ ಹೇಳಿದ್ರು. ಇನ್ನೂ ಮಾತು ಮುಗಿಯೋದಕ್ಕಿಲ್ಲ, ಆಗಲೇ ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ತನ್ನ ವಾಹನ ನವಿಲ ಮೇಲೆ ಕೂತ್ಕೊಂಡು ಬಿಡ್ತಾನೆ. ಯಾಕೆಂದರೆ ತಾಯಿ ಮಾತು ಮುಗಿಯೋದಕ್ಕಿಂತ ಮುನ್ನ ನಾನು ಹೊರಟ್ರೆ ಆದಷ್ಟು ಬೇಗ ಬಂದು ಸೇರ್ಕೋಬೋದಲ್ಲ. ಆ ಉದ್ದೇಶದಿಂದ ನವಿಲಿನ ಮೇಲೆ ಕೂತು ಪ್ರಪಂಚದ ಪರ್ಯಟನೆಗೆ, ಪ್ರಪಂಚವನ್ನು ನೋಡಲಿಕ್ಕೆ, ವಿಶ್ವವನ್ನು ಸುತ್ತಲಿಕ್ಕೆ ತಾನು ಪ್ರಯಾಣವನ್ನು ಬೆಳೆಸ್ಬಿಡ್ತಾನೆ. ಆದರೆ ಗಣಪ 4 ಹೆಜ್ಜೆ ಮುಂದೆ ಹೋಗಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾನೆ. ಏನಿದು ನನ್ನ ಹಣೆ ಬಾರ? ತಮ್ಮ ಸಣ್ಣಗಿದ್ದಾನೆ, ಒಳ್ಳೆ ನವಿಲು, ಬಹಳ ವೇಗವಾಗಿ ಹಾರ್ಕೊಂಡು ಹೋಗುವಂಥ ನವಿಲು. ಆ ನವಿಲು ಮೇಲೆ ಕೂತ್ಕೊಂಡು ಬಹಳ ಬೇಗ ಮುಂದೆ ನಡೆದ. ನನ್ನ ವಾಹನ ಇಲಿ ಮೇಲೆ ಕೂತ್ಕೊಂಡು ನಾನು ಎಲ್ಲಿ ತನಕ ಪ್ರಯಾಣ ಬೆಳೆಸೋಕ್ಕಾಗತ್ತೆ? ಸಾಲದಕ್ಕೆ ನನ್ನ ಈ ಶರೀರವನ್ನು ಇಟ್ಕೊಂಡು, ಇಷ್ಟು ಬೃಹದಾಕಾರವಾಗಿರೋ ಹೊಟ್ಟೆ ಇಟ್ಕೊಂಡು ಇನ್ನೇನಾದ್ರು ಪದಾರ್ಥಗಳು ಕಂಡು ಬಂದರೆ ಅದು ತಿನ್ನಬೇಕು ಅನ್ನೋ ಆಸೆ, ಆ ತಿನ್ನುವ ಆಸೆನಲ್ಲಿ ಅಲ್ಲೇ ನಿಂತು ಬಿಡ್ತೀನಲ್ಲ ನಾನು. ಇದು ನನಗೆ ಬೇಡ, ಈ ಸ್ಥಾನಮಾನ ಇದು ತಮ್ಮನಿಗೆ ಇರಲಿ ಅಂಥೇಳಿ ಸುಮ್ಮನೆ ಕೂತ್ಕೊಂಡ. ಆದರೆ ಒಂದು ಆಲೋಚನೆ ಮಾಡಿದೆ, ಸೃಷ್ಟಿನಲ್ಲಿ ಯಾರು ದೊಡ್ಡವರು? ನಾನಿವತ್ತು ದಿವಸ ನನಗೆ ಸ್ಥಾನಮಾನ ಸಿಗಬೇಕಾದ್ರೆ ನನಗೆ ಜನ್ಮ ಕೊಟ್ಟರು ನನ್ನ ತಂದೆ ತಾಯಿ ಅಲ್ವಾ? ಅವ್ರು ಜನ್ಮ ಕೊಟ್ಟಿದ್ದರಿಂದ ತಾನೇ ನನಗೆ ಈ ಸ್ಥಾನಮಾನ ಸಿಕ್ಕಿದ್ದು. ಅಷ್ಟೇ ಅಲ್ಲದಿರ ನಾನೊಂದು ಹೆಜ್ಜೆಯನ್ನು ಹಾಕಿ ನಾನು ಏನೇ ಆಗು ಹೋಗುಗಳು ಬೇಕಾದರೂ ಅವ್ರ ಆಶೀರ್ವಾದ ಇಲ್ಲಾಂದರೆ ಏನಾದ್ರು ಸಾಧ್ಯವಾ? ಅದಕ್ಕಾಗಿ ವಿಶ್ವ ಪರ್ಯಟನೆ ಮಾಡೋದಕ್ಕಿನ್ನ
ಈ ಸೃಷ್ಟಿಯನ್ನು ಸುತ್ತಾಡ್ಕೊಂಬರೋದಕ್ಕಿನ್ನ ನನ್ನ ತಂದೆ ತಾಯಿಗೆ 3 ಪ್ರದಕ್ಷಿಣೆ ಮಾಡಿಬಿಡೋಣ ಸಾಕು. ಅವರಿಷ್ಟ ಏನಾದರೂ ಸರಿ. ನನ್ನ ತಂದೆ ತಾಯಿಗಿನ ದೊಡ್ಡವರು ನನಗೆ ಯಾರೂ ಅಲ್ಲ. ಕಷ್ಟ ಸುಖ ಬೇಕು ಬೇಡ ಲಾಲನೆ ಪಾಲನೆ ಎಲ್ಲವೂ ನನ್ನ ತಂದೆ ತಾಯಿನೇ ಮಾಡಿದ್ದಾರೆ. ನಾನು ತಲೆಗೆ ಬಿದ್ದಾಗ ಕೈ ಎತ್ತಿದ್ದಾರೆ. ನನಗೆ ಕಷ್ಟ ಬಂದಾಗ ಕಷ್ಟದಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ಪಾಠ ಹೇಳಿದ್ದಾರೆ. ನನಗೆ ನೋವಾದಾಗ ನನ್ನ ಕಣ್ಣೀರು ಬಂದಾಗ ಕಣ್ಣನ್ನು ಒರೆಸಿದ್ದಾರೆ. ಇಷ್ಟೆಲ್ಲ ಮಾಡಿರ್ತಕ್ಕಂಥ ನನ್ನ ತಂದೆ ತಾಯಿನ ಬಿಟ್ಟು ಹೊರಗಡೆ ಇನ್ನೇನಿದೆ ನನ್ನ ಪ್ರಪಂಚ? ನನ್ನ ಪ್ರಪಂಚವೇ ಇವರು. ನಾಳೆ ನಾನು ಏನಾದ್ರು ಸಣ್ಣ ತಪ್ಪುಗಳು ಮಾಡಿದ್ರು ಆ ತಪ್ಪನ್ನು ಸರಿತಿದ್ದು ಹೀಗಲ್ಲ ಹಾಗೆ ಅಂತ ಬುದ್ಧಿ ಹೇಳೋರೆ ನನ್ನ ತಂದೆ ತಾಯಿ. ಬೇರೊಬ್ಬರು ಪಾಠ ಹೇಳಕ್ಕೆ ಬಂದರೆ ನನಗೆ ಗೊತ್ತು ಅಂತೇನೆ. ಆದರೆ ಅಪ್ಪ ಅಮ್ಮ ಪಾಠ ಹೇಳಬೇಕಾದ್ರೆ, ಅಪ್ಪ ಅಮ್ಮ ಏನಾದ್ರು ಹೇಳಬೇಕಾದ್ರೆ, ತಿಳುವಳಿಕೆ ಹೇಳಬೇಕಾದ್ರೆ ಕನಿಷ್ಠ ಪಕ್ಷ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಗತ್ತಿಂದ ಮಾತಾಡ್ತಿದ್ರು ತಲೆ ಬಗ್ಸಿ ನಿಂತ್ಕೊಳ್ತೇನೆ. ಇದೆಲ್ಲ ಆಲೋಚನೆ ಮಾಡ್ದೆ, ಕೈ ಮುಗ್ದ ಬಂದು ಅವರು ಶಿವಪಾರ್ವತಿಯರು ಸುಮ್ಮನೆ ಕೂತ್ಕೊಂಡ್ರು, ಮೌನವಾಗಿದ್ದರು. ಈತ ಏನು ಮಾಡ್ದ, ಅಲ್ಲೇ ಪ್ರದಕ್ಷಿಣೆ ಮಾಡ್ದ 3 ಪ್ರದಕ್ಷಿಣೆಯನ್ನು. ತಂದೆ ತಾಯಿಗೆ 3 ಪ್ರದಕ್ಷಿಣೆಯನ್ನು ಮಾಡಿಬಿಟ್ಟ. ಮೊದಲನೇ ಸುತ್ತು ಬಂದು ಪ್ರದಕ್ಷಿಣೆ ಮಾಡಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಎದ್ದೇಳೋದಕ್ಕೆ ಸಮಯ ಆಯ್ತು. ಈ ಹೊಟ್ಟೆ ಹಾಕ್ಕೊಂಡು ಎದ್ದೇಳಬೇಕಲ್ಲ. ಶಿವಪಾರ್ವತಿಯರು ಮುಗುಳ್ನಗೆ ನಕ್ಕರು. ನೋಡು ನನ್ನ ಮಗ ಎಷ್ಟು ಬುದ್ಧಿವಂತ, ಆ ಹೊಟ್ಟೆ ಹಾಕ್ಕೊಂಡು ಇಲ್ಲಿ ನನಗೆ ನಮಸ್ಕಾರ ಮಾಡ್ತಿದ್ದಾನೆ. ಹೋಗಯ್ಯ ಸೃಷ್ಟಿ ಸುತ್ಕೊಂಡು ಬಾ, ಪ್ರಪಂಚ ಸುತ್ಕೊಂಡು ಬಾ ಅಂತ ಹೇಳಿದ್ರೆ ಇಲ್ಲೇ ಸುತ್ತಿ ಪ್ರದಕ್ಷಿಣೆ ಮಾಡ್ತಿದ್ದಾನೆ. ಕೈಲಾಗಲ್ಲ ಅಂತ ಒಪ್ಕೊಳ್ತಾನೋ ಏನೋ. 1 ಪ್ರದಕ್ಷಿಣೆ ಆಯಿತು. ಇನ್ನೂ ಸುಬ್ರಹ್ಮಣ್ಯ ಇನ್ನೂ ಅರ್ಧ ದಾರಿನೂ ಮುಟ್ಟಿಲ್ಲ. ಇಲ್ಲಾಗಲೇ 1 ಪ್ರದಕ್ಷಿಣೆ ಆಗೋಯ್ತು. ಇನ್ನೇನು ಸ್ವಲ್ಪ ಆ ಕಡೆ ಬರೋಷ್ಟೊತ್ತಿಗೆ ಇನ್ನೊಂದು ಪ್ರದಕ್ಷಿಣೆನೂ ಮುಗೀತು. ಇನ್ನೊಂದು ಪ್ರದಕ್ಷಿಣೆನೂ ಮುಗದೇ ಹೋಯಿತು. ಸುಬ್ರಹ್ಮಣ್ಯ ಬರಲೇ ಇಲ್ಲ. ಈತ 3 ಪ್ರದಕ್ಷಿಣೆ ಮಾಡಿದ್ರೆ ಆತ 1 ಪ್ರದಕ್ಷಿಣೆ ಬಂದು ನಿಂತ. ಆಗ ನಾರದ ಮಹರ್ಷಿಗಳು ಹೇಳಿದ್ರು, ಸುಬ್ರಹ್ಮಣ್ಯ ಬಾ, ನೀನು 3 ಪ್ರದಕ್ಷಿಣೆ ನಿನಗೆ ಬೇಡ, 1 ಹಾಕಿದೆ ತಾನೆ, ಬಂದ್ಬಿಡು, ನೀನೇ ದೊಡ್ಡವನು, ಬಂದ್ಬಿಡು ಅಂತ ನಾರದರು ಕರೆದರು. ಆದರೆ ಗಣಪ ಮುಂದೆ ನಿಂತು ನಮಸ್ಕಾರ ಮಾಡಿ ಅಂಜಲಿಬದ್ಧನಾಗಿ ಕೈ ಮುಗಿದು ನಿಂತಿದ್ದಲ್ಲ, ಈ ಕೈ ಮುಗಿದು ನಿಂತಂಥ ಆ ಸುಂದರವಾದ ಗಳಿಗೆ ತಂದೆ ತಾಯಿ ಕಣ್ಗಳಲ್ಲಿ ಆನಂದ ಬಾಷ್ಪವಾಯಿತು. ಮಗ ಎಲ್ಲದರಲ್ಲೂ ತೂಕವಾಗಿದ್ದಾನೆ, ಆಲೋಚನೆ ಮಾಡ್ತಾನೆ, ಯಾವುದು ಬೇಕು ಬೇಡ ನೋಡಿದ್ದಾನೆ. ಹೀಗಿರಬೇಕಾದ್ರೆ ಈ ಅಧ್ಯಕ್ಷ ಸ್ಥಾನವನ್ನು ಗಣಪನಿಗೇ ಕೊಡಬೇಕು ಅಂತ ಹೇಳಿ ಹೃದಯದಲ್ಲಿ ತೀರ್ಮಾನ ಮಾಡಿದ್ರು. ಸುಬ್ರಹ್ಮಣ್ಯ ಬಂದ. ಏನಿದು, ನನಗಿನ ಮುಂಚಿತವಾಗಿ ನಮ್ಮ ಅಣ್ಣ ಬಂದುಬಿಟ್ಟಿದ್ದಾನಲ್ಲ, ಈ ಪಾಟಿ ದೇಹ ಹಾಕ್ಕೊಂಡು ಎಲ್ಲಿ ಸುತ್ತದ ಇವನು? ಆಗ ಹೇಳಿದ್ರು, ನೋಡು, ಆಡುವ ಮಾತು, ಹೇಳುವ ಮಾತು ಅಥವಾ ಏನು ಹೇಳ್ತಾರೆ ದೊಡ್ಡವರು ಏನು ಹೇಳಿದ್ದಾರೆ ಎಲ್ಲವನ್ನು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅರ್ಥನೂ ಅಲ್ಲೇ ಇರುತ್ತೆ, ಅದಕ್ಕೆ ಸಾರ್ಥಕತೆ ಜೀವನ ಅಲ್ಲಿರುತ್ತೆ. ನಾನು ಹೇಳಿದ್ದೇನು, ಈ ಪ್ರಪಂಚವನ್ನು ಸುತ್ತಕೊಂಬ. ಈ ಪ್ರಪಂಚ ನೋಡಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದ್ಯಾರು? ಜನ್ಮದಾತರು ತಂದೆ ತಾಯಿ. ನನ್ನನ್ನು ಬಿಟ್ಟು ನೀನು ಹೊರಗಡೆ ಸುತ್ತಿದ್ರೆ ಏನು ಬಂದು ಪ್ರಯೋಜನ? ಮನೇಲಿ ಅಪ್ಪ ಅಮ್ಮನಿಗೆ ಇಷ್ಟು ಅನ್ನ ಹಾಕಲ್ಲ, ಹೊರಗಡೆ ಇರ್ತಕ್ಕಂಥವ್ರಿಗೆ ಅನ್ನ ಸಂತರ್ಪಣೆ ಮಾಡೋದು. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿನ ನೋಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ, ತೊಗೊಂಡೋಗಿ ಅವ್ರನ್ನ ಆಶ್ರಮಕ್ಕೆ ಬಿಡೋದು, ಊರಿನವ್ರು ಕರ್ಕೊಂಡ್ಬಂದು ದೊಡ್ಡ ಪಾರ್ಟಿ ಮಾಡೋದು. 4 ಜನ ನೋಡಲಿ ಅಂದ್ಬಿಟ್ಟು ಎಲ್ಲರಿಗೂ ಬಟ್ಟೆ ದಾನ ಮಾಡಿದೆ, ಆ ಸೀರೆ ದಾನ ಮಾಡಿದೆ, ಮತ್ತೊಂದು ದಾನ ಮಾಡಿದೆ, ಮಗದೊಂದು ದಾನ ಮಾಡಿದೆ. ಮನೆಗಿರ್ತಕ್ಕಂಥ ತಾಯಿಗೆ ಒಂದು ಪಟವಾಳಿ, ಒಂದು ಸೀರೆ ಕೊಡಿಸೋ ಯೋಗ್ಯತೆ ನಮಗಿಲ್ಲ. ನೋಡಿ ಹೇಗಿದೆ ಪರಿಸ್ಥಿತಿ. ನಾವು ಆಲೋಚನೆ ಮಾಡಬೇಕಾದ್ದು, ಪ್ರತಿ ಕ್ಷಣ ಜನ್ಮ ಕೊಟ್ಟವ್ರಿಗಿನ್ನ ಮತ್ತೊಬ್ಬರಿಲ್ಲ ಎಂಬತಕ್ಕಂಥದ್ದನ್ನು ಯಾರು ಅರಿತುಕೊಳ್ತಾರೆ ಅವರಿಗೆ ಯಾವತ್ತೂ ಗಣಪನ ಸ್ಥಾನಮಾನ, ಗಣಪನ ಯಾವೊಂದು ಸ್ಥಾನಮಾನಕ್ಕೆ ಬಂದು ಸೇರಿಕೊಂಡ ಅಂಥದ್ದು ಅವರ ಹೃದಯದಲ್ಲಿ ಆಯಾ ಸ್ಥಾನಗಳಲ್ಲಿ ಇರ್ತಾರೆ. ತಂದೆ ತಾಯಿಗಿನ್ನ ದೊಡ್ಡವರು ಇಲ್ಲ ಅನ್ನೋದನ್ನು ಫಸ್ಟು ಮಕ್ಕಳು ತಿಳ್ಕೊಳ್ಬೇಕು. ಮಕ್ಕಳು ಯಾವತ್ತೂ ತಂದೆ ತಾಯಿ ಗೌರವಿಸಿ ಅವ್ರಿಗೆ ಸ್ಥಾನಮಾನವನ್ನು ಕಲ್ಪಿಸ್ತಾರೆ. ನೀವೇ ಸರ್ವಸ್ವ, ನೀವೇ ದೇವರು, ನಿಮ್ಮನ್ನು ಬಿಟ್ಟರೆ ಪ್ರಪಂಚ ಇಲ್ಲ ಅಂತಕ್ಕಂಥದ್ದರ ಧ್ವನಿಯಲ್ಲಿ ಎತ್ತುತ್ತಾರೆ. ಅವರು ಯಾವತ್ತೂ ಸಾರ್ಥಕತೆಯ ಬದುಕನ್ನು ಬದುಕ್ತಾರೆ. ಇದು ಗಣಪ ನಮಗೆ ತಿಳಿಸ್ಕೊಟ್ಟಂಥದ್ದು. ಇಷ್ಟೆಲ್ಲ ಆದರೂ ಜಗನ್ನಾಟಕ ಸೂತ್ರಧಾರಿ ಭಗವಂತ ಯಾತಕಿ ಒಂದಷ್ಟು ಈ ಚರಿತ್ರೆಗಳೆಲ್ಲ ಇದೆ ಅಂದರೆ, ನಾವು ಹಾಕ್ತಿರ್ತಕ್ಕಂಥ ಹೆಜ್ಜೆಯಲ್ಲಿ ತಪ್ಪು ದಾರಿ ತುಳಿತಿದ್ದೀವಲ್ಲ, ಎಲ್ಲೋ ಒಂದು ಕಡೆ ಹೆಜ್ಜೆಯನ್ನು ತಪ್ಪುಗೆ ದಾರಿ ಹಾಕಿದ್ದೀವಲ್ಲ, ಬೇರೊಂದು ಕಡೆ ಹಾಕಿದ್ದೀವಲ್ಲ, ಅದನ್ನು ಸರಿತಿದ್ದುಕೊಳ್ಳಿ ಅಂತಲೇ ಇಂಥ ಚರಿತ್ರೆಗಳಿದೆ. ಹಾಗಾಗಿ ಗಣಪನಿಗೆ ಅಧ್ಯಕ್ಷ ಸ್ಥಾನ ಸಿಕ್ತು. ಅಗ್ರಗಣ್ಯನೂ ಆದಿಪೂಜಿತನೂ ಆಗಿರ್ತಕ್ಕಂತಹ ಗಣಪ ಸಂಕಷ್ಟರ ಮಹಾಗಣಪ, ಸಕಲ ವಿಧವಾದಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಗಣಪ ಎಲ್ಲರಿಗೂ ಅನುಗ್ರಹಿಸಲಿ, ಒಳ್ಳೆಯದಾಗಲಿ. ಸಂಕಷ್ಟರ ಮಹಾಗಣಪತಿಯ ಭಗವಂತನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡಿ ಮುಂದಿನ ಭಾಗದಲ್ಲಿ ರಾಶಿಫಲದ ಕಡೆ ಗಮನ ಹರಿಸೋಣ. ಕೂತ್ಕೊಳ್ಳಿ. ಈಗ ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥ ಸಮಯ ಇದಾಗಲೇ ಎದುರಾಗಿದೆ. ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕು. ಆದರೆ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ಬಾಲಾತ್ ತ್ರಿಪುರ ಸುಂದರಿ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಲ್ಯಾಣಾತ್ಮಕ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ.
ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತರೇವ ಚ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಭೂವರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮದ ದರ್ಶನವನ್ನು ತಾವು ಈಗಾಗಲೇ ಪ್ರೋಮೋಲಿ ಮಾಡಿದ್ರಿ. ಈ ಒಂದು ಸಾಲಿಗ್ರಾಮ ಇದು ಇಂದು ನೆನ್ನೆದಲ್ಲ, ಸುಮಾರು 1.5 ವರ್ಷದ ಅಂದರೆ 1.5 ಲಕ್ಷ ವರ್ಷದ ಹಿಂದಿನ ಸಾಲಿಗ್ರಾಮ ಅಂತ ಪುರಾವೆಗಳಿದೆ. ಜ್ಞಾನಿಗಳು ವಿಜ್ಞಾನಿಗಳು ಇದನ್ನು ಪರೀಕ್ಷೆ ಮಾಡಿದ್ದಾರೆ. ಇದರೊಳಗಿರ್ತಕ್ಕಂಥ ಜೀವಶಕ್ತಿಯನ್ನು ವಿಶೇಷವಾಗಿರ್ತಕ್ಕಂಥದ್ದು ಎಂಬತಕ್ಕಂಥದ್ದರ ಆಧಾರಗಳು ತೋರಿಸಿದ್ದಾರೆ. ಅಂತಹ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮ ನಿಮ್ಮ ಮಹರ್ಷಿ ಮಂದಿರದಲ್ಲಿದೆ. ಅಂದರೆ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರ, ಬೆಂಗಳೂರು ಉತ್ತರ ಭಾಗ, ನವರತ್ನ ಅಗ್ರಹಾರ ನಮ್ಮ ಆಶ್ರಮದಲ್ಲಿದೆ. ಅದೃಷ್ಟ ಬರೀ 15 ದಿನಗಳ ಮಾತ್ರ ನಮ್ಮಲ್ಲಿ ಇರುವಂಥದ್ದಿದೆ. ಹಾಗಾಗಿ ಬರ್ತಕ್ಕಂಥ ಮಂಗಳವಾರ ಸಂಜೆಯಿಂದ ಈ ಪೂಜಾನುಷ್ಠಾನವನ್ನು ಮಾಡ್ತಿದ್ದೀವಿ. ಯಾರಿಗೆ ಭೂದೋಷ ಇದೆ, ಭೂಮಿಗೆ ಸಂಬಂಧಪಟ್ಟ ದೋಷಗಳಿದ್ದರೆ ಕ್ಷಣಾರ್ಧದಲ್ಲಿ ಪರಿಹಾರ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿನೂ ಆಯಿತು. ಭಗವಂತ ನಮ್ಮಲ್ಲಿ ಬಂದಾಗ ದರ್ಶನ ಮಾಡಿದ ನಂತರ ದರ್ಶನ ಮಾಡಿ ಹೋದಂಥ ವ್ಯಕ್ತಿ ಕಿವಿ ಮಾತು ಬೆಳಿಗ್ಗೆ ನನಗೆ ಹೇಳಿದ್ದು, ನಮ್ಮದೊಂದು ಭೂಮಿ ವ್ಯಾಜ್ಯ ಇತ್ತು, ಅಣ್ಣ ತಮ್ಮಂದ್ರ ಗಲಾಟೆ ಇತ್ತು, ನಾವೆಲ್ಲ ಕೂತು ಸಾಲ್ವ್ ಮಾಡ್ಕೊಂಡ್ವಿ, ಭಾಳ ಆನಂದ ಅಂತ ಬೆಳಿಗ್ಗೆ ಲೈವ್ ಬರುವಾಗ ಮಾತನ್ನು ಹೇಳಿದ್ರು. ನಿನ್ನೆ ಅಷ್ಟೇ ಬಂದು ಪೂಜೆ ಮಾಡಿಸ್ಕೊಂಡು ಹೋದರು. ಪೂಜೆ ಮಾಡಿಸ್ಕೊಂಡು ಭಗವಂತನ ಆ ತೀರ್ಥವನ್ನು ತೆಗೆದುಕೊಂಡೋಗಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಷ್ಟಬಂಧನ ದಾರವನ್ನು, ಆ ಒಂದು ದಾರವನ್ನು ಭಗವಂತನ ಆ ಮಹಾಪ್ರಸಾದವನ್ನು ದಾರ ಇಷ್ಟು ಅಕ್ಷತೆ ಒಂದಿಷ್ಟು ಆ ಅಭಿಷೇಕದ ಜಲ ತೆಗೆದುಕೊಂಡು ಮನೆಗೆ ಹೋಗಿದ್ದಷ್ಟೇ. ಬೆಳಗ್ಗೆ ಹೇಳ್ತಾರೆ, ನಾವು ಅಣ್ಣ ತಮ್ಮಂದರು ಕೂತು ತೀರ್ಮಾನ ಮಾಡ್ಕೊಳ್ತಾ ಇದ್ದೀವಿ, ಕೋರ್ಟ್ ಕೇಸ್ ವಾಪಸ್ ತೊಗೊಳ್ತಾ ಇದ್ದೀವಿ, ಹ್ಯಾಪಿಯಾಗಿದ್ದೀವಿ ನಾವು ಅಂತ. ಅಲ್ಲಿಗೆ ಆ ಭೂಮಿ ದೋಷ ನೋಡಿ ಹೇಗೆ ತೆಗಿತಾ ಇದ್ದಾನೆ ಭಗವಂತ. ಇದು ನಿನ್ನೆ ಆದಂಥದ್ದು, ಇವತ್ತು ಬೆಳಗ್ಗೆ ಆಗಲೇ ನನ್ನ ಕಿವಿ ಬಿದ್ದಂಥದ್ದು. ಅಂತಹ ಅಪರೂಪವಾದಂತಹ ಒಂದು ಸಾಲಿಗ್ರಾಮವನ್ನು ದರ್ಶನ ಮಾಡಿಕೊಳ್ಳಿ. ತಗೊಳ್ಳಿಗೆ ಪ್ರಸಾದವನ್ನು ತೆಗೆದುಕೊಂಡೋಗಿ ನಿಮ್ಮಲ್ಲಿರೋ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಿ. ಇದೇ ಮಂಗಳವಾರದಿಂದ ನಿಮಗೆ ದರ್ಶನಕ್ಕೆ ವ್ಯವಸ್ಥೆ ಇದೆ. ಸಾರ್ವತ್ರಿಕವಾಗಿ ಎಲ್ಲರಿಗೂ ದರ್ಶನ ವ್ಯವಸ್ಥೆ ಇದೆ. ಏನೋ ಭಗವಂತನ ಆ ದರ್ಶನ ಮಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಒಂದು ಸುವರ್ಣ ಅವಕಾಶ ಅಂದರೆ ಅದು ತಪ್ಪಾಗುವುದಿಲ್ಲ. ಒಳ್ಳೆಯದಾಗಲಿ. ಅದಕ್ಕಾಗಿ ಆ ಭೂವರಹ ಸಾಲಿಗ್ರಾಮವನ್ನು ದರ್ಶನ ಮಾಡಿಕೊಂಡು ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ದು ಎಲ್ಲರ ಆದ್ಯ ಕರ್ತವ್ಯ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 7/6/2023 ಬುಧವಾರ ಚತುರ್ಥಿ, ಸಂಕಷ್ಟರ ಚತುರ್ಥಿ. ಇವತ್ತು ಉತ್ತರಾಷ ನಕ್ಷತ್ರ. ಸಂಕಷ್ಟರ ಚತುರ್ಥಿಯ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ಪ್ರಾರಂಭಿಕವಾಗಿ ಅಣ್ಣ ತಮ್ಮಂದಿರು ಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರನ ಚರಿತ್ರೆಯನ್ನು ಆಲಿಸಿದ್ರಿ. ಮಧ್ಯ ಭೂವರಹಸ್ವಾಮಿಯ ಸಾಲಿಗ್ರಾಮದ ಆ ಸಣ್ಣ ಪುಟ್ಟ ದೃಶ್ಯಗಳನ್ನು ಕಣ್ತುಂಬಿಸ್ಕೊಂಡ್ರಿ. ಮಹರ್ಷಿ ಮಂದಿರದಲ್ಲಿ ಬರ್ತಕ್ಕಂಥ ಮಂಗಳವಾರದಿಂದ ದರ್ಶನಕ್ಕೆ ವ್ಯವಸ್ಥೆ ಇದೆ ಅಂತಕ್ಕಂಥದ್ದರ ಮಾಹಿತಿ ತೆಗೆದುಕೊಂಡ್ರಿ. ಬನ್ನಿ, ಭಗವಂತನ ದರ್ಶನ ಮಾಡಿ ನಿಮ್ಮ ಸೇವೆಯನ್ನು ಭಗವಂತನಿಗೆ ಸಲ್ಲಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥದ್ದಿದೆ. ಆದಿಪೂಜಿತನು ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಮಾಡಬೇಕು. ಗಣಪನ ಸಾನ್ನಿಧ್ಯಕ್ಕೆ ಬರಬೇಕು. ಗಣಪನಿಗೆ ವಿಶೇಷವಾದಂತಹ 21 ಗರಿಕೆಯನ್ನು ಗಣಪತಿಗೆ ಅರ್ಪಣೆ ಮಾಡಿ ನಿಮ್ಮ ಕಾಯಕವನ್ನು ಪ್ರಾರಂಭಿಸಿದ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಕೆಂಪು ಗಂಧವನ್ನು ತೆಗೆದು ಗಂಧದಲ್ಲಿ ಗರಿಕೆಯನ್ನು ಅದ್ದುಕೊಂಡು ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಗಣಪತಿಯ ಪಾದದ ಮೇಲೆ ಗರಿಕೆಯನ್ನಿಟ್ಟು ನಮಸ್ಕರಿಸಿದ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಕಾರ್ಯಸಿದ್ಧಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದಲೇ ಇವತ್ತಿನ ದಿವಸ ಕೆಂಪು ಅಕ್ಷತೆಯಿಂದ ಗಣಪನ ಪಾದಕ್ಕೆ ಕೆಂಪು ಅಕ್ಷತೆಯನ್ನು ಹಾಕಿ ಕೆಂಪು ಗಂಧವನ್ನು ಹಣೆಗೆ ಧಾರಣೆ ಮಾಡಿ ಒಳ್ಳೆ ಮನಸ್ಸಿನಿಂದ ಮನೆಯಿಂದ ಆಚೆ ಬಂದರೆ ಅಥವಾ ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳು ತಂದೆ ತಾಯಿಯ ಒಂದು ಮಾತಿನಂತೆ ಆಲಿಸಿ ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ನೀವು ಆಚೆ ಬಂದಿದ್ದೇ ಆದರೆ ಮತ್ತಷ್ಟು ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ತಾಳ್ಮೆ ಬೇಕು. ತಾಳಿದವನು ಬಾಳಿಯ ಅನ್ನೋ ಅಂದಂಗೆ ತಾಳ್ಮೆ ಇದ್ದರೆ ಮಾತ್ರ ನಿಮ್ಮ ಕೆಲಸ ಆಗ್ತಕ್ಕಂಥದ್ದು. ದುಡುಕಬೇಡಿ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಅದಕ್ಕಿಂತ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ ಇರಲಿ. ಯಾರಿಗೆ ಏನೇ ವಸ್ತು ಆಗಲಿ ಹಣಕಾಸಲ್ಲಿ ಕೊಡಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿ ಕೊಟ್ಟ ವಸ್ತು ಪುನಃ ವಾಪಸ್ ಬರುತ್ತಾ ಇಲ್ವಾ ಅಂತ. ಇಲ್ಲ ಅಂದರೆ ಅದೂ ಸಮಸ್ಯೆ ತಂದುಕೊಳ್ತೀರಿ. ಭಾಳ ಜೋಪಾನ, ಎಚ್ಚರಿಕೆಯಿಂದ ಇರಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದೆ, ಚಂದ್ರನ ಅನುಗ್ರಹ ಇದೆ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು, ಮಾಡುವ ಕೆಲಸದಲ್ಲಿ ಮತ್ತಷ್ಟು ಯಶಸ್ಸನ್ನು ಅಥವಾ ಇನ್ನೇನಾದ್ರು ಒಂದು ಬದಲಾವಣೆ ತರಬಹುದಾ ಅಂತಕ್ಕಂಥದ್ರ ಚಿಂತನೆಯನ್ನು, ಜೊತೆಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಎಲ್ಲವೂ ಕಾರಿಸಿದ್ದೇನೆ. ಆದರೂ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಕೋಪವನ್ನು ಬಿಟ್ಟು ನಗನಗ್ತಾ ಇದ್ದು ಏನಾದರೂ ಸಾಧನೆ ಮಾಡಬಹುದು ಎಂಬತಕ್ಕಂಥ ಚಿಂತನೆ ನಿಮಗಿರಲಿ. ಮಧ್ಯಾಹ್ನ ಸರಿಸುಮಾರು 12 ಗಂಟೆ 12 ನಿಮಿಷದಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಮಾತ್ರ ಭಾಳ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಏನೇ ಕೆಲಸ ಮಾಡಬೇಕಾದ್ರೂ ಇಲ್ಲಿ ಸ್ವಲ್ಪ ಸಮಾಧಾನವಾಗಿದ್ದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಯೋಚನೆ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು. ಸರಿ ತಪ್ಪುಗಳ ಸರಿಯಾದ ಮಾರ್ಗವಿಲ್ಲದಿದ್ದರೆ ವ್ಯತ್ಯಾಸ ಆಗೋದು ಸಹಜ. ಅದಕ್ಕಾಗಿ ಇವತ್ತಿನ ದಿವಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಅಥವಾ ಮಹಾವಿಷ್ಣು ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟಿದ್ದೆ ಆದರೂ ಸಾಕಷ್ಟು ಫಲಗಳನ್ನು, ಒಳ್ಳೆಯ ಒಂದು ಕಾರ್ಯಸಿದ್ಧಿಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ. ಮನಸ್ಸು ಶಾಂತಿ ನೆಮ್ಮದಿ ಇದೆ. ಹಾಕುವಂತಹ ಹೆಜ್ಜೆಯಲ್ಲಿ ಅರ್ಥಪೂರ್ಣವಾದಂಥ ಬದುಕಿದೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ತುಂಬ ಚಂಚಲತೆ ಇದೆ. ಯಾವ ಕೆಲಸ ಕೈಗೆತ್ಕೋಬೇಕು, ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಈ ಸರಿತಪ್ಪುಗಳನ್ನು ಸರಿಯಾದ ರೀತಿ ವಿಮರ್ಶೆ ಮಾಡ್ದಿರಾ ಅಲ್ಲಿ ತೊಂದರೆ ತಾಪತ್ರೆಗಳನ್ನು ತುಂಬಿಕೊಳ್ತಾ ಇದ್ದೀರಿ. ಅದಕ್ಕಾಗಿ ತಾಳ್ಮೆ ಬೇಕು, ಜೊತೆಗೆ ಅನುಭವಸ್ಥರ ಮಾತು ಬೇಕು. ಎಲ್ಲ ಕಾಲದಲ್ಲೂ ನಮ್ಮ ಜ್ಞಾನವೇ ಕೆಲಸ ಮಾಡುತ್ತೆ ಅಂತಲ್ಲ, ಜೊತೆಯಲ್ಲಿರ್ತಕ್ಕಂಥವ್ರ ಮಾತನ್ನು ಆಲಿಸೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಖಂಡಿತ ತಾವು ಸಿದ್ಧಪಡಿಸ್ಕೊಳ್ಬೋದು. ಸಿಂಹರಾಶಿಯವರು ಇವತ್ತಿನ ದಿವಸ ಕೆಂಪು ಗಂಧ, ಕೆಂಪು ಅಕ್ಷತೆ, ಕೆಂಪು ಹೂವು, ಕೆಂಪು ಗಂಧ, ಕೆಂಪು ವಸ್ತ್ರ, ಜೊತೆಗೆ ವಿಶೇಷವಾದಂಥ ಗರಿಕೆ, ಸ್ವಾಮಿಗೆ ನೈವೇದ್ಯಕ್ಕೆ ಒಂದು ಮೋದಕ ಆಗಲಿ ಅಥವಾ ಕಡಲೆಕಾಳಾಗಲಿ ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಬಿಳಿ ಎಕ್ಕದ ಹೂವಿನಿಂದ ಒಂದು ಹಾರವನ್ನು ಮಾಡಿ ಅದನ್ನು ಗಣಪನಿಗೆ ಅರ್ಪಣೆ ಮಾಡಿದ್ರೆ ಸಿಂಹರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ಚಂಚಲತೆ ಇದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ತೃಪ್ತಿ ಇಲ್ಲ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಇದೆ. ಆದರೆ ಮಾಡೋಕ್ಕೂ ಮುನ್ನ, ಯಾವುದೇ ಕೆಲಸ ಸಾಧನೆ ಮಾಡ್ಕೊಳ್ಳೋಕ್ಕೂ ಮುನ್ನ ಯಾವ ಕಡೆಯೂ ಹೆಜ್ಜೆ ಹಾಕ್ಲಿಕ್ಕೆ ಆಗ್ತಿಲ್ಲ. ಅದರ ಮಧ್ಯದಲ್ಲಿ ಆರೋಗ್ಯದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಅಧಿಕವಾದಂಥ ಬೆನ್ನೋವು ಅಥವಾ ಮೊಣಕಾಲು ನೋವು ಇದು ನಿಮ್ಮನ್ನು ಬಾಧಿಸುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಮಾತ್ರ ಇವತ್ತಿನ ದಿವಸ ಏನಾದರೂ ಒಂದು ಆಗೋಗಿದೆಯೇನೋ ಅನ್ನೋ ಥರ ಮುಖ ಸಪ್ಪಗಿಟ್ಕೊಂಡಿರ್ತೀರಿ. ಮುಖನ ಸಪ್ಪಗಿರೋದನ್ನು ಬಿಟ್ಟು ಮನೆ ಡಬ್ಬಿಯಲ್ಲಿರ್ತಕ್ಕಂಥ ಒಂದಷ್ಟು ಸಕ್ಕರೆ ಬಾಯಿಗೆ ಹಾಕ್ಕೊಂಡು ಹ್ಯಾಪಿಯಾಗಿ ನಗನಗ್ತಾ ಸಂತೋಷವಾಗಿರಿ. ಹಾಗೆ ಇವತ್ತು 4 ರಿಂದ 6 ತನಕ, ಸಂಜೆ 4 ರಿಂದ 6 ಮಧ್ಯದಲ್ಲಿ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅಲ್ಲಿ ನಗುಮುಖವನ್ನು ಕಾಣ್ತೀರಿ, ಮನರಂಜನಾ ಕ್ಷೇತ್ರ ಕೊಡ್ತೀರಿ. ಸಾಧ್ಯವಾದರೆ ಗಣಪನ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ತುಲಾ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ಬೋದು. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇ ಇರುತ್ತೆ, ಮನಸ್ಸಿಗೆ ನೋವು ಉಂಟಾಗ್ತಾ ಇರುತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಗ್ರಹಸ್ಥಿತಿಗಳು ಅಷ್ಟು ಲಾಭದಾಯಕವಾಗಿ ಇಲ್ಲದಿರೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಬೆನ್ನಿರ್ತಾ ಇದೆ. ಆದರೆ ಇದರ ಮಧ್ಯದಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಇದೆಯಲ್ಲ, ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಬೇಕು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ. ಹನುಮನ ಸಾನ್ನಿಧ್ಯದಲ್ಲಿ ಒಂದಷ್ಟು ಮಧು, ಜೇನುತುಪ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಇದರಿಂದ ಹೆಚ್ಚು ಫಲವನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲವೂ ಲಾಭದಾಯಕವಾಗಿರ್ತಕ್ಕಂಥದ್ದೇ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಿ ಒಂದು ಸುಂದರವಾದಂಥ, ಸಂತೋಷವಾದಂಥ ಕಾಲ ಎದುರಾಗಬೇಕಾದ್ರೆ, ನೀವು ಮಾಡುವಂಥ ಕಾಯಕ ಮತ್ತಷ್ಟು ಅದ್ಭುತವಾಗಬೇಕಾದ್ರೆ ಇವತ್ತು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ.
ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಅಸಾಧ್ಯಂ ಸಾಧಕಂ ಸ್ವಾಮಿನ್, ಅಂದರೆ ಈ ಅಸಾಧ್ಯವಾದ್ದನ್ನು ಸಾಧನೆ ಮಾಡತಕ್ಕಂಥವನು ಸಾಧಿಸ್ಕೊಳ್ಳೋನು ಹನುಮ ಒಬ್ಬನೇ. ಅಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ವೃಶ್ಚಿಕ ರಾಶಿಯವರು ಇವತ್ತು ಆರಾಧನೆ ಮಾಡಿದ್ರೆ, ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿ ಬಂದರೆ, ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಆ ವಾನರ ಸೈನಿಕ ಒಂದಿಷ್ಟು ಆಹಾರವನ್ನು ಕೊಟ್ಟಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಎಲ್ಲವೂ ಬಹಳ ವಿಶೇಷವಾಗಿದೆ. ಮೌನದಿಂದಿದ್ದು ಏನಾದರೂ ಸಾಧನೆ ಮಾಡ್ಕೊಳ್ಬಹುದು. ಸಮಸ್ಯೆಯನ್ನು ತಂದುಕೊಳ್ಳೋದು ಬೇಡ. ಯಾಕೆಂದರೆ ಇವತ್ತು ಸಮಸ್ಯೆಗಳು ಬರ್ತವೆ, ಹಾಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಸುಂದರ ಕ್ಷಣ ಇದೆ. ಸಮಸ್ಯೆಗಳೇ ಬರೆದಿದ್ದಂಗೆ ನೋಡ್ಕೊಳ್ಳುವಂಥ ಬುದ್ಧಿಚೈತನ್ಯವೂ ನಿಮ್ಮಲ್ಲಿದೆ. ಹಾಗಾಗಿ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಹಾಗೆ ಏನೇ ಮಾಡಬೇಕಾದರೂ ಯಾರಾದರೂ ಅನುಭವಸ್ಥರ ಮಾತನ್ನು ಆಲಿಸಿ. ಅದಕ್ಕಿಂತ ಮುಖ್ಯವಾಗಿ ಮನೇಲಿರ್ತಕ್ಕಂಥ ಹಿರಿಯರ ಹತ್ರ ಕೂತ್ಕೊಂಡು ಇವತ್ತು ನೀವು ಮಾಡುವ ಕೆಲಸ ಇಂಥದ್ದು ಮಾಡ್ತಾ ಇದ್ದೀವಿ ಅಂತ ಸಮಂಜಸವಾಗಿ ಮಾತಾಡಿ. ಜೊತೆಗೆ ಒಂದಿಷ್ಟು ಅವಲಕ್ಕಿ ಮತ್ತು ಬೆಲ್ಲವನ್ನು ಸ್ವಲ್ಪ ತೆಗೆದುಕೊಂಡು ಗಣಪತಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು 4 ಜನ ಮಕ್ಕಳಿಗೆ ಹಂಚಿದ್ದೇ ಆದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಎಲ್ಲಾದರೂ ನಿಮ್ಮ ಭಾಗದಲ್ಲಿ ಮಠಗಳಿದ್ದು ಅಲ್ಲಿ ಆನೆ ಇದ್ದರೆ, ಮಠಗಳಿದ್ದರೆ ಮಾತ್ರ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕಾಡಾನೆ ಹತ್ರ ಹೋಗಬೇಡಿ. ಮಠಗಳಲ್ಲಿ ಆನೆ ಇದ್ದರೆ ಅದಕ್ಕೊಂದಿಷ್ಟು ಬೆಲ್ಲ ಮತ್ತು ಕಬ್ಬನ್ನು ತೆಗೆದುಕೊಂಡು ಕೊಡಿ. ಇವತ್ತು ಸಂಕಷ್ಟರ ಮಹಾಗಣಪತಿ ನಿಮ್ಮಲ್ಲಿ ಇನ್ನಷ್ಟು ಬದಲಾವಣೆ, ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದ ಬದುಕನ್ನು ಕಾಣಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇದರಿಂದ ಹೆಚ್ಚು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಬೇಡದ ವಿಚಾರಗಳು ಮನಸ್ಸಲ್ಲಿ ಬಹಳ ನೋವಿಟ್ಕೊಳ್ತೀರಿ. ಆ ನೋವಿನಿಂದ ಮುಕ್ತರಾಗಬೇಕು. ಗಣಪತಿಯನ್ನು ಆರಾಧನೆ ಮಾಡಬೇಕು. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇವತ್ತಾದ್ದರಿಂದ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅನುಕೂಲವಿದೆ. ಆದರೆ ಇದೇ ಸಮಯದಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣುದೇವರಿಗೆ 2 ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿ ವಯಸ್ಸಾಗಿರ್ತಕ್ಕಂಥ ಹಿರಿಯ ಜೀವಿಗಳಿಗೆ, ಅಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಯಾರಿದ್ದಾರೆ, ತಾಯಂದಿರಾಗಿರ್ಬೋದು, ತಂದೆ ಆಗಿರ್ಬೋದು, ಅಥವಾ ವಯಸ್ಸಾದಂಥ ವೃದ್ಧರಾಗಿರ್ಬೋದು, ಅಂತಹವರಿಗೆ ಏನಾರು ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದರೆ ಮತ್ತಷ್ಟು ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ಲಗ್ನದಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ, ಹೀಗೆ ಶನೇಶ್ವರನ ಅನುಗ್ರಹವನ್ನು ಪಡೆದರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಾಡೋ ಕೆಲಸದಲ್ಲಿ ಸಮಾಧಾನ ಬೇಕು, ತೃಪ್ತಿ ಬೇಕು. ಭಗವಂತ ನೀನು ಕೊಟ್ಟಷ್ಟು ನಾನು ತೃಪ್ತನಾಗಿದ್ದೀನಪ್ಪ ಎಂಬತಕ್ಕಂಥ ಮನಸ್ಸಿರಬೇಕು. ಇದರ ಜೊತೆಗೆ ಮಾಡುವ ಕಾಯಕ ಮತ್ತಷ್ಟು ಅದ್ಭುತವಾಗಿ ಸಿದ್ಧಿಪಡಿಸ್ಕೋಬೇಕು. ಆ ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಯಾವಾಗ ಬರುತ್ತೆ? ನಾವು ತಾಳ್ಮೆಯಿಂದ ಇದ್ದಾಗ ಮಾತ್ರ ಬರುತ್ತೆ. ಆ ತಾಳ್ಮೆ ಬರಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಆರೋಗ್ಯದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಂಡು ನಿಮ್ಮ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ನಿಮ್ಮ ಹೆಜ್ಜೆ ಇರೋದ್ರಿಂದ ಯಾವುದಕ್ಕೂ ಅಂಜದಿರಾ, ಭಯಪಡದಿರಾ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಭಗವಂತನ ಪ್ರಾರ್ಥನೆ ಮಾಡಿ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನ ಈ ಸಮಯದಲ್ಲಿ ಗಣಪನ ಅನುಷ್ಠಾನ ಎಲ್ಲಾಗ್ತಾ ಇರುತ್ತೋ ಆ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಕಡಲೆಕಾಳು, ಬೆಲ್ಲ, ತುಪ್ಪ ಇಂಥದ್ದನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರ ಆಗುತ್ತೆ. ಮಾಡುವ ಪ್ರತಿ ಕಾಯಕವೂ ಹೆಚ್ಚಿನ ಲಾಭದಾಯಕವಾಗಿರುತ್ತೆ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭ ತಂದುಕೊಳ್ಬೇಕಾದ್ರೆ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಇರ್ತಕ್ಕಂಥ ದೋಷದಿಂದ ದೋಷ ಮುಕ್ತರಾಗಬೇಕಾದ್ರೆ ಇವತ್ತು ಸಂಕಷ್ಟರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪನ ಅನುಗ್ರಹಕ್ಕೆ ಪಾತ್ರರಾಗಿ. ಹಾಗೆ ವಿಷ್ಣುದೇವರ ಒಂದು ಆರಾಧನೆ ಮಾಡತಕ್ಕಂಥ ದಿನ ಬುಧವಾರ. ಅದಕ್ಕಾಗಿ ತುಳಸಿಯಿಂದ ಸ್ವಾಮಿಗೆ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಅದ್ಭುತವಾದಂತಹ ಕೆಲಸ ನಿಮ್ಮ ಕಾರ್ಯಸಿದ್ಧಿಯಾಗಲಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಅತಿಥಿಗಳು ಬಂದಿದ್ದಾರೆ. ಯಾದಗಿರಿಯಿಂದ ರಾಜಶೇಖರ್ ಲದ್ದೀರವರು ಮತ್ತು ಅವರ ಸುಪುತ್ರರು ಮತ್ತು ಅವರ ಮಿತ್ರರು ಬಂದಿದ್ದಾರೆ. ಗುರೂಜಿ ಅವರಿಗೆ ಗೌರವ ಸನ್ಮಾನ ಸಮರ್ಪಣೆಯನ್ನು ಮಾಡಲಿಕ್ಕೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ರಾಜಶೇಖರ್ ಲದ್ದಿಯವರು ಗುರುಗಳೇ ಯಾದಗಿರಿನಲ್ಲಿ ನಡೆಸುವ ಕಾರ್ಯಕ್ರಮಗಳು ಬಹಳ ವಿಶೇಷ. ಹಾಗೆ ಇವತ್ತು ಮಗನ ಹುಡ್ದ ಬಗ್ಗೆ ನನ್ನ ಅಲ್ಲೇ ಕರೆಸ್ಕೊಳ್ಬೇಕು ಅಂತ ಚಿಂತನೆ ಅವ್ರದ್ದು. ನಾನು ಈಗ ಅಲ್ಲಿಗೆ ಹೊರಟ್ರೆ ಸಂಕಷ್ಟರ ಗಣಪತಿ ವ್ರತ ಆಗ್ಬೇಕಲ್ಲ. ಹೌದು. ಅದರಿಂದ ರಾಜು, ಒಳ್ಳೇದಾಯ್ತು, ನೀವು ಬಂದಿದ್ದು ಬಹಳ ಸಂತೋಷ. ಕೊಡಿ ಅದನ್ನು. ಇದು ನಿಮಗೆ ಸಂತೋಷ. ಒಳ್ಳೇದಾಗಲಿ. ಯಾಕೆ ನಿಮಗೂ ತಂದಿದ್ದಾರೆ. ಒಳ್ಳೇದಾಗಲಿ. ಸಂಕಷ್ಟರ ಮಹಾಗಣಪತಿ ಹಬ್ಬದ ದಿವಸ ಬಂದಿದ್ದೀರಿ. ಎಲ್ಲಿ ನಿನ್ನ ಮಗ? ಬಾಯ್ಲಿ. ಏನು ನಿನ್ನ ಹೆಸರು? ವಿಶ್ವಾರಾಧ್ಯ. ಏನು ಓದ್ತಾ ಇದೆಯಾ? ಫಸ್ಟ್ ಪಿ ಯು. ಏನೇ ಇಷ್ಟು ಸಣ್ಣ ಇದೆಯಾ? ಫಸ್ಟ್ ಪಿ ಯುಗೆ ಹೋಗ್ಬಿಟ್ಟಿದ್ಯಾ ನೀನು? ಆಯ್ತು, ಒಳ್ಳೇದಾಗಲಿ. ಚೆನ್ನಾಗಿ ಓದಬೇಕು. ಕೂತ್ಕೋ ಇಲ್ಲಿ. ಗಣಪತಿ ಒಳ್ಳೇದು ಮಾಡ್ತಾನೆ ನಿಮಗೆ. ಹಾಗೆ ಅದ್ರ ಜೊತೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು. ಹೌದು ಹೌದು. ನೋಡಿ, ಇವತ್ತು ನೀವು ಅದು ಲೇಟ್ ಮಾಡಿದ್ರಲ್ಲ. ಹೌದು ಗುರುಗಳೇ. ಉತ್ತರಾಷಾಢ ನಕ್ಷತ್ರ. ಇವತ್ತು ಉತ್ತರಾಷಾಢ ನಕ್ಷತ್ರ. ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂತಹ ಎಲ್ಲರಿಗೂ ಸಂಕಷ್ಟರ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಯಾಕೆಂದರೆ ಬಹಳ ಒಳ್ಳೆಯ ದಿನ ಇವತ್ತು. ಒಳ್ಳೆಯ ದಿನ, ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಸಿದ್ಧಿವಿನಾಯಕಾಯ ನಮಃ. ಗಣಪತಿಯನ್ನು ಅರ್ಚನಾ ಸಂಕಲ್ಪವನ್ನು ಮಾಡೋಣ. ಸಮಯದ ಅಭಾವ ಇರೋದರಿಂದ ನಾವು ಗಣಪತಿಗೆ ನಾಮಾರ್ಚನೆಯನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ಗಣಪತಿಯಲ್ಲಿ ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮೆಲ್ಲರ ಕಷ್ಟ ಬೇಗ ದೂರ ಆಗಲಿ ಅಂತ. ಯಾಕೆಂದರೆ ಬೇಡಿದ ವರಗಳನ್ನು ಬೇಗ ದಯಪಾಲಿಸ್ತಕ್ಕಂಥವನು ಗಣಪ ಒಬ್ಬನೇ. ಓಂ ಸುಮುಖಾಯ ನಮಃ. ದಿವ್ಯಮೂರ್ತಿ ನಮ್ಮ ಭವ್ಯ ಬಾಣಸಾರಥಿ ಅಗ್ರಜಗಧಿಪತಿ ಸಂಕಷ್ಟ ಪುತ್ರ ನಿನಗೆ ವಂದನೆ. ವರದಾಸ್ತ ಹೃದಯದರ್ಪಣೆ. ಸಿದ್ಧಿ ಬುದ್ಧಿ ಶ್ರೀಪತಿ ಸಕಲ ಶಾಸ್ತ್ರ ವಿದ್ಯಾ ಕುಲಪತಿ ಆದಿತ್ಯಗಧಿಪತಿ ಸಂಕಷ್ಟ ಈಶ ಪುತ್ರ ನಿನಗೆ ವಂದನೆ. ಸತ್ಯನಿಷ್ಠ ನಿನಗೆ ಸುಪ್ರದಕ್ಷಿಣೆ. ಜಯ ಜಯ ಜಗಜ್ಯೋತಿ ಸಪ್ತಲೋಕ ಕೀರ್ತಿ. ಪ್ರಥಮ ಪೂಜೆ ಗಧಿಪತಿ ಸಂಕಷ್ಟ ಗಜಾನನ ವಂದನೆ. ಸರ್ವಶಕ್ತ ನಿನ್ಗೆ ಮೋದಕಾರ್ಪಣೆ. ಮಂಗಳಮೂರ್ತಿ ಪ್ರಾಣವಾಯು ನಿನ್ನ ಕೀರುತಿ. ಮಹಾಕಾಯ ಸಂಕಲ್ಪ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಗಣಪನ ಅನುಗ್ರಹ ಇರಲಿ, ಒಳ್ಳೆಯದಾಗಲಿ. ಹಾಗೆ ಲಕ್ಷ್ಮೀ ಭೂವರಹ ಸಾಲಿಗ್ರಾಮವನ್ನು ದರ್ಶನ ಮಾಡುವ ಭಾಗ್ಯ ನಿಮ್ಮೆಲ್ಲರಿಗೂ ಸಿಗಲಿ. ಕಷ್ಟಗಳಂತಕ್ಕಂಥದ್ದಿದ್ದಾಗ ಪರಿಹರಿಸ್ಕೊಳ್ಳೋದಕ್ಕೆ ಒಂದು ಅಭೂತಪೂರ್ವವಾದಂಥ ವಿಶೇಷವಾದಂಥ ದೈವ ಸಾನ್ನಿಧ್ಯ, ದೇವರ ಒಂದು ವಿಶೇಷವಾದಂಥ ದರ್ಶನ, ಸಾಲಿಗ್ರಾಮ ದರ್ಶನ. ಒಳ್ಳೆಯದಾಗಲಿ, ಶುಭವಾಗಲಿ. ಸಂಕಲ್ಪ